वै यज्ञस्य स्वगा कर्ता देवा वै यज्ञस्य स्वगा कर्तारं नाविन्दन्ते अब्रुवन् इमं नो यज्ञज्ञ स्वगा कुर्विति सोऽब्रवीद् वरं वृणै ಅದಕ್ಕೆ ಅಂಡರ್ಲೈನ್ ಮಾಡಿದೆ ಅದು ವರಂ ವೃಣೈ ಸರಿ वरं वृणै यदेवा ಬ್ರಾಹ್ಮಣೋಕ್ತ ಶ್ರದ್ಧದಾನೋ ಅಶ್ರದ್ಧದಾನೋ ಪದ ಬರೋದಲ್ಲಿ ಬ್ರಾಹ್ಮಣೋಕ್ತೋ ಶ್ರದ್ಧದಾನೋ ಯಜಾತ್ಯೈ ಸಾಮೇ ಯಜ್ಞಸ್ಯಾಶೀರಸದಿತಿ ತಸ್ಮಾತ್ ಬ್ರಾಹ್ಮಣೋಕ್ತೋ ಶ್ರದ್ಧದಾನೋ ಯಜತೆ शम्युमेव तस्य बार्हस्पत्यं यज्ञस्याशीर्घच्छत्येतन्मे इत्यब्रवीत् किं मे प्रजाया इति योपगुरातैषतेन यातयाद्यो निहनत्सहस्रेण यातयाद्यो लोहितं करभद्यावत प्रस्कद्य पागं सोऽन्सगृह्णात् तावतः संवत्सरान् पितृलोकं न प्रजानादिति तस्मात् ब्राह्मणाय नापगुरेत न निहन्यान् न लोहितं कुर्यात् एतावता कैनस भवति तच्छम्यो रावृणीमः इत्याह यज्ञमेव तत्स्वगा करोति तच्छम्यो रावृणीमः इत्याह शम्युमेव बार्हस्पत्यं भागधेयेन समर्थयति गातुं यज्ञपदय इत्याहार्जुजमेवैतामाशास्ते सोमं यजति प्रेत एव तद्धदाति त्वष्टारं यजति प्रेत एव हितं त्वष्टारूपाणि विकरोति देवानां पत्नीर्यजति मिथुनत्वायाग्निं गृहपतिं यजति प्रतिष्ठित्यै जामिवा एतद्यज्ञस्य क्रियते यदाज्येन प्रयाजा युज्यन्त आज्येन पत्नी संयाजा रुचमनोच्य पत्नी संयाजानां रुच यजत्यजामित्वायातो मिथुनत्वाय पंक्तिप्रायणो वै यज्ञः पंक्त्युदयनः पंच प्रयाजा युज्यन्ते चत्वारः पत्नी संयाजा समिष्टयजुः पंचमं पंक्तिमेवानुप्रयन्ति पंक्तिमनोद्यन्ति ಎರಡು ವಿಷಯಗಳು ಒಂದು ತಚ್ಚಮ್ಯೋರಾವೃಣೀಮಹೇ ಕಾತುಂ ಯಜ್ಞಾಯ ಹೇಳ್ತೀವಿ ಅದು ಏನು ಅನ್ನೋದನ್ನ ಮಂತಲ್ಲಿ ಇತ್ಯಾಹ ಹೀಗೆ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಸೋಮಮೇವ ಯಜತಿ ಸೋಮ ಚಂದ್ರ ಇವರುಗಳ ಜೊತೆನಲ್ಲಿ ಬರುವಂತದ್ದು ಒಂದೊಂದು ಮಂತ್ರ ಒಂದೊಂದು ರುಕ್ ಹೇಳಿದಾಗ ಇದು ಈಗ ವಿಚ್ಚಿತ್ತಿ ಇದಾಯ್ತು ಹೇಳ್ತಾ ಇರ್ಬೇಕಾರೆ ಮಧ್ಯದಲ್ಲಿ ಏನಾದ್ರು ಒಂದ್ ಬ್ರೇಕ್ ಆದ್ರೆ ಇದಂ ವಿಷ್ಣು ವಿಚಕ್ರಮೇ ತ್ರೇಧಾ ನಿಧದೆ ಪದಂ ಸಮೂಢಮಸ್ಯ ಭಾಗಂ ಸುರೇ ಅಂತ ಹೇಳ್ತೀವಿ ಅದು ಸೇರಿಸ್ಕೊಡುವಂತದ್ದು ವೇದವನ್ನು ಹೇಳ್ಬೇಕಾದ್ರೆ ಮಧ್ಯದಲ್ಲಿ ಮಾತು ಬರಬಾರ್ದು ಬೇರೆ ವಿಷಯಗಳು ಆಗ್ಬಾರ್ದು ಮತ್ ನಾನೇನ್ ಹೇಳ್ತಾ ಇದ್ದೀನಲ್ಲ ಅಂದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅದಕ್ಕಾಗಿ ಅದರ್ವೈಸ್ ಪಾರಾಯಣದಲ್ಲಿ ಮಧ್ಯದಲ್ಲಿ ಬ್ರೇಕ್ ಬರಬಾರ್ದು ಇದು ಒಂದಾದ್ರೆ ಇನ್ನೊಂದು ನೀವು ವೇದ ಪಾರಾಯಣ ಕೂತ್ಕೊಂಡಾಗ ನಿಮ್ ಮಧ್ಯದಲ್ಲಿ ಯಾರು ಬಂದು ಓಡಾಡಬಾರ್ದು ದೇ ಶುಡ್ ನಾಟ್ ಈಗ ಎರಡು ಗ್ರೂಪ್ ಇದೆ ನೀವು ಆ ಕಡೆ ಒಂದು ಈ ಕಡೆ ಒಂದು ರಸ್ತೆ ಮಧ್ಯದಲ್ಲಿ ಗೋಡೆ ವರ್ಕೊಳ್ಳೋದು ಒಂದು ಕೂತ್ಬಿಡ್ತೀರಿ ಮಧ್ಯದಲ್ಲಿ ಅವ್ರು ಬರ್ತಾರೆ ಹೋಗ್ತಾರೆ ಯಾರ್ಯಾರು ಇದೆಲ್ಲ ಇದು ಒಂದು ಯಜ್ಞ ವಾಗ್ಯಜ್ಞ ಅದಕ್ಕೆ ಬರುವಂತ ತೊಂದರೆಗಳು ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ಗೋಷ್ಠಿನವ್ರ ಮಧ್ಯದಲ್ಲಿ ಯಾರು ಬರಕ್ ಬಿಡಬಾರ್ದು ನೀವು ಒಂದ್ ಕಡೆ ಕೂತ್ಕೊಳ್ಳಿ ಇಬ್ರು ಯಾರು ಹೇಳ್ತಿರೋ ಮುನ್ನುಡಿ ಯಾರು ಹೇಳ್ತಿರೋ ಪಿನ್ನುಡಿ ಯಾರು ಹೇಳ್ತಿರೋ ಇಬ್ರು ಒಂದೇ ಕಡೆ ಇರ್ಬೇಕು ಇನ್ ಬಿಟ್ವೀನ್ ಅವರು ಮಧ್ಯದಲ್ಲಿ ಬರಬಾರ್ದು ಇದು ಆಮೇಲೆ ವೇದ ಇದು ಪೂರ ಅಂತ ಅಂದ್ಬಿಟ್ಟಾಗಿದೆ ಇವಾಗ ದಿವ್ಯ ಪ್ರಬಂಧದಲ್ಲಿ ಮುನ್ನುಡಿ ಹೇಳ್ಬಿಟ್ಟು ಇನ್ನೊಂದು ಪಿನ್ನುಡಿ ಹೇಳ್ತಾರಲ್ಲ ಮತ್ತೇನ್ ಅವ್ರಿಗೂ ಅರ್ಧಂಬರ್ಧ ಹೇಳ್ದಂಗ ಆಯ್ತಲ್ಲ ಇವ್ರು ಅರ್ಧ ಹೇಳಿದ್ರು ಅವ್ರ ಅರ್ಧ ಹೇಳಿದ್ರು ಪೂರ ಆಗ್ಲಿಲ್ಲ ಅದು ಪೂರ ಆಗ್ಲಿಲ್ಲ ಅಂತ ಆಗೋದಿಲ್ಲ ಇಟ್ ಈಸ್ ಕಂಪ್ಲೀಟ್ ಓನ್ಲಿ ಹಾಗೇನೆ ಈಗ ತೈತಿರಿ ಉಪನಿಷತ್ತು ಒಬ್ರು ಶಿಕ್ಷಾಂ ವ್ಯಾಖ್ಯ ಶ್ಯಾಮಃ ಅಂದ್ರೆ ಇನ್ನೊಬ್ರು ವರ್ಣ ಸ್ವರ ಎರಡು ಪಾರ್ಟಿ ಹೇಳಿದಾಗ ಇಬ್ಬರಿಗೂ ಅದರದ್ದು ಪೂರ್ಣವಾದಂತಹ ಫಲ ಇದೆ ಉದಕ ಶಾಂತಿನಲ್ಲಿ ಮಾತ್ರ ನಿಮಗೆ ಒಬ್ಬೊಬ್ಬರನ್ನ ದಿಕ್ಕುಗಳಿಗೆ
ಅಫಿಶಿಯೇಟ್ ಮಾಡಿ ಕೂರ್ಸಿರ್ತಾರೆ. ಅವಾಗ ನೀನೊಂದ್ ಲೈನ್ ಹೇಳ್ತೀನಿ ನಾನೊಂದ್ ಲೈನ್ ಹೇಳ್ತೀನಿ ಅನ್ನೋದಾಗ್ಬಾರ್ದು. ಈ ಕೆಲವರು ವಾದ್ಯಾರು ಮಾಡ್ತಾರೆ, ದೊಡ್ಡ ತಪ್ಪದು. ಯಾಕೆಂದ್ರೆ ಯು ಆರ್ ಅಫಿಶಿಯೇಟಿಂಗ್ ಒಂದೊಂದೇ ದಿಕ್ಕಿಗೆ. ಉದಕ್ ಶಾಂತಿಗೆ ಎಷ್ಟು ಜನ ಇರ್ಬೇಕು? ಮ್ಯಾಕ್ಸಿಮಮ್ ಅಂದ್ರೆ 10, ಮಿನಿಮಮ್ 5. 4 ದಿಕ್ಕುಗಳು ಪ್ರಧಾನವಾದದ್ದು, ಈಸ್ಟ್ ವೆಸ್ಟ್ ಸೌತ್ ನಾರ್ತ್. ಅದ್ರ ಜೊತೆಗೆ ಆನೆ ವಾಯು, ಆಗ್ನೇಯ ವೈರುತ್ಯ ನೈಋತ್ಯ, ವಾಯುವ್ಯ ನೈಋತ್ಯ ಈಶಾನ್ಯ, ಜೊತೆಗೆ ಆದಾಹ ಉಪರಿ. ಇಷ್ಟೇನೆ, 10 ಜನ ಇರ್ಬೇಕು. ಅದಕ್ಕಿಂತ ಬೇರೆಯವ್ರಿಗೆ ಜಪಿಸಬಾರ್ದು, ಕೂತ್ಕೊಂಡು ಹೇಳ್ಬೋದು. ಅಫಿಶಿಯೇಟ್ ಮಾಡೋದು 10 ಜನಕ್ಕೇನೆ. ಸುಮ್ನೆ 58 ಜನ, 48 ಜನ, 108 ಜನ, ಇವೆಲ್ಲ ಮೀನಿಂಗ್ಲೆಸ್ ಇದೆಲ್ಲ. ಅಧಿಕಸ್ಯ ಅಧಿಕಂ ಫಲಂ, ಏನು ಅಧಿಕ ಫಲ ಏನು ಬರೋಲ್ಲ ಇದ್ರಲ್ಲಿ. ಯಾವ್ದಕ್ಕೋ ಹೇಳಿದ್ದನ್ನು ಇದಕ್ ಸೇರ್ಸೋದಲ್ಲ. ಹೇಳಿದವರಿಗೆ ಒಳ್ಳೇದಾಗತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಬೇಕಾದದ್ದು ಎಷ್ಟು ವಿಧಿನಲ್ಲಿ ಅಂತಂದ್ರೆ ಎಷ್ಟು? 10 ಜನ ಸಿಗೋದು ಓದಕ್ ಶಾಂತಿ ಜಪಿಸೋದಕ್ಕೆ ಅಂತಂದ್ರೆ ಬೇಡ, 5 ಜನ ಇಟ್ಕೊಳ್ಳಿ. 4 ಜನ ಒಬ್ರು ಸರ್ವಸ್ಯಾಂದಿಶಿ ಅಂತಂದ್ಬಿಟ್ಟು. ಈ ಯಾರ್ಯಾರಿಗೆ ಅಭಿಷೇಕ್ ಮಾಡಿದೆ ಅವರು ಪೂರ್ಣವಾಗಿ ಅದನ್ನ ಹೇಳ್ಬೇಕು, ಅಲ್ಲಿ ಮಾತ್ರ. ಇನ್ ಬೇರೆ ಕಡೆನಲ್ಲಿ ಇದು ಈಗ ಸಮಿತಿ ಹೇಳ್ಬೇಕಾದ್ರೂ ಅಷ್ಟೇ, ಜೊತೆನಲ್ಲಿ ಹೇಳ್ತಾ ಇದ್ದಿದ್ದು ಒಬ್ರು ಒಂದ್ ಸ್ವಲ್ಪ ರೆಸ್ಟ್ ತಗೊಂಡಾಗ ಅವ್ರು ಕಂಟಿನ್ಯೂ ಇನ್ನೊಬ್ರು, ಅದು ಫ್ಲೋ ಹೋಗ್ತಾ ಇರಬೇಕು ಸೀದಾ, ಆ ರೀತಿನಲ್ಲಿ. ಸೊ ಇಲ್ಲಿ ಪತ್ನಿ ಸಂಯಾಜ ಅಂತ ಬಂತು. ದೇವ ಪತ್ನಿ ಅನ್ನೋ ಒಂದು ಪದ ಬಂತು ಅಲ್ಲಿ. ದೇವಪತ್ನಿ ಇರೋ ದೇವಪತ್ನಿ ಇವರುಗಳಿಗೇನೆ ಇದ್ ಮಾಡೋದು. ಈಗ ಅದಿತಿ, ಅನುಮತಿ, ಸರಸ್ವತಿ ಇವರುಗಳೆಲ್ಲ, ಈ ಶಚಿ, ದೇವಮಾತೆ ಅದಿತಿ, ಅದಿತೆ ಅನುಮನ್ಯಸ್ವ, ಅನುಮತೆ ಅನುಮನ್ಯಸ್ವ, ಸರಸ್ವತೆ ಅನುಮನ್ಯಸ್ವ. ಇದು ಪತ್ನಿಯಾದವಳಿಗೆ ಏನು ಕೆಲಸ ಇಲ್ಲ ಅಂತಲ್ಲ. ಆ ಯಜ್ಞದ ಬೇಕಿಗೆ ಸಂಭಾರಾನ್ ಸಂಭೃತ್ಯ ಎಲ್ಲವನ್ನು ಸಿದ್ಧ ಮಾಡಿ, ಆ ಯಜ್ಞದ ಹೋಮದ ಕುಂಡದ ಸುತ್ತಲೂ ಕೂಡ ನೀರಿನಲ್ಲಿ ಒರೆಸಿ, ಅದಕ್ಕೆ ಪತ್ನಿ ಸಂಯಾಜ ಅಂತ ಹೇಳುವಂತದ್ದು. ರಂಗೋಲಿಯನ್ನು ಹಾಕಿ ಇವೆಲ್ಲ ಸಿದ್ಧ ಮಾಡಿಟ್ಟು, ಇಬ್ಬರು ಸುಮಂಗಲಿಯರು ಕಚ್ಚೆ ಸೀರೆ ಉಟ್ಕೊಂಡಿರೋರು ಅಗ್ನಿಯನ್ನ ಭೂರ್ಭುವಸ್ವರೋ ಅಮಿತಿ ಅಗ್ನಿಂ ಪ್ರತಿಷ್ಠಾಪ್ಯ ಅಂತ ಅಲ್ಲಿ ಹೇಳಿದ್ಯಲ್ಲ, ಆ ಸಂದರ್ಭದಲ್ಲಿ ಇಬ್ರು ಅಗ್ನಿಯನ್ನ ತಗೊಂಡು ಬಂದು ಅಲ್ಲಿಗೆ, ಅದು ಅಂಗಾರ ಬರೀ ಚೆನ್ನಾಗಿ ಕೆಂಡ ಇರಬೇಕು. ಅದಕ್ಕೆ ಈ ಏನು ಬತ್ತಿಗಳು ತುಪ್ಪದ್ದು ಏನಾರು ಹಚ್ಬಿಟ್ಟು ಇಡೋದು, ಕರ್ಪೂರಗಳನ್ನ ಇಡೋದು, ಇನ್ನೇನೋ ಕೊಬ್ಬರಿ ಇಡೋದು, ಏನೇನೋ ಮಾಡಕ್ ಹೋಗ್ತಾರೆ. ಇವೆಲ್ಲ ಅಲ್ಲ, ಶುದ್ಧವಾದ ಅಂಗಾರ ಹೇಳೋದು. ಅದಕ್ಕೆ ಬಹಳ ಚೆನ್ನಾಗಿ ಕೆಂಡ ಆಗಿರೋದೇನು ಅಂದ್ರೆ ಈ ತೆಂಗಿನಕಾಯಿ ಚಿಪ್ಪು. ಅದು ಅಡಿಗೆ ಮನೇಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಅದ್ ಚೆನ್ನಾಗಿ ಆದ್ಮೇಲೆ ಒಂದ್ ತವೆನೋ ಯಾವ್ದಾರ ಒಂದ್ರ ಮೇಲೆ ಇಟ್ಕೊಂಡು ಅದನ್ನ ತರಬೇಕು. ಪೂರಾ ಕೆಂಡ ಇರಬೇಕು. ಅದನ್ನ ಭೂರ್ಭುವ ಸುರೋಮಿತಿ ಅಗ್ನಿಂ ಪ್ರತಿಷ್ಠಾಪ್ಯ ಅಂತ ಅವರು ಇದ್ ಮಾಡಿ ಅಗ್ನಿಗೆ ಪೂಜೆ ಮಾಡಿ ಅವರುಗಳಿಗೆ ತಂದ ಆ ಪಾತ್ರೆಗೆ ಒಂಚೂರು ಅಕ್ಷತೆ ನೀರ್ ಹಾಕಿ ಅವ್ರನ್ನ ಕಳ್ಸದ ಮೇಲೆ ಇದನ್ನ ಹುತ ಮಾಡ್ಬೇಕು. ಬ್ರಹ್ಮನಾಗಿ ಯಾರು ಕೂತ್ಕೊಳ್ತಾನೋ ಅವನು ರೆಸ್ಪಾನ್ಸಿಬಿಲಿಟಿ. ಅಗ್ನಿ ಚೆನ್ನಾಗಿ ಜ್ವಲಿಸ್ತಾ ಇರ್ಬೇಕು. ಎಷ್ಟೊತ್ತು ನಾವು ಹೋಮ ಮಾಡ್ತೀವೋ ಅಷ್ಟೊತ್ತು ಚೆನ್ನಾಗಿ ಆ ಜ್ವಾಲೆನಲ್ಲಿ ಹೋಮ ಮಾಡ್ಬೇಕು. ಇವರು ತುಪ್ಪ ತೆಗೆದು ಅಲ್ಲಿಗೆ ಹಾಕ್ತೀನಿ, ಈ ಕೆಂಡ ಹತ್ಕೊಳ್ಳಿ, ಅದಲ್ಲಿ ಇದಿಲ್ಲಿ ಅಲ್ಲ. ಆ ದಿಕ್ಕುಗಳಿಗೂ ಕೂಡ ಇದು ಪ್ರಾಮುಖ್ಯತೆ ಇದೆ. ನಮ್ಮ ಮುಂದ್ಗಡೆ ಕೂತ್ಕೊಂಡಾಗ ಅವನ ದಕ್ಷಿಣ ಭಾಗ, ಪೂರ್ವ, ಉತ್ತರ ಎಲ್ಲ ಆ ಭಾಗಗಳಲ್ಲಿ ಪಿತೃಗಳಿಗೆ ಸಮರ್ಪಣೆ ಮಾಡ್ಬೇಕಾದ್ರೆ ದಕ್ಷಿಣದ ಭಾಗದಲ್ಲಿ ಜ್ವಾಲೆಯಲ್ಲಿ ಮಾಡ್ಬೇಕು. ದಕ್ಷಿಣದ ಜ್ವಾಲೆ, ಪೂರ್ವದ ಜ್ವಾಲೆ ಸಾಮಾನ್ಯವಾಗಿ, ಪೂರ್ವ ಉತ್ತರ ಇದು, ಪಶ್ಚಿಮದಲ್ಲೂ ಕೂಡ ಇದಕ್ಕೆ ಬರುವಂತಹದ್ದು. ಹೀಗೆ ಜ್ವಾಲೆಗಳು ಯಾವ್ಯಾವ್ದು ಎಲ್ಲೆಲ್ಲಿ ಕೊಡೋದು ಅಂತ. ಸೊ ಪತ್ನಿ ಸಂಯಾಜ ಸ್ತ್ರೀಯರಿಗೂ ಕೂಡ ಅದೇನೆ, ವಿಚ್ಛಿನ್ನಾಗ್ನಿ ಸಂಧಾನ ಆಗುತ್ತೆ. ಅದರಲ್ಲಿ ಪತ್ನಿ ಕೈಯಿಂದ ನೀರು ಬಿಟ್ರೇನೆ ಅವನು ಆ ಪ್ರಾಯಶ್ಚಿತ್ತಗಳು, ಪ್ರಾಜಾಪತ್ಯ ಕೃಚ್ಛ ಇವೆಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ಬರುವಂತದ್ದು. ಹಾಗೇನೆ ಆಜ್ಯ ಸಹಿತ ಹೋಮದ ತಂಡುಲ ದಾನಂ. ಮತ್ತೆ ಜನರಲ್ ಆಗಿ ಏನೇ ದಾನ ಮಾಡೋದಾದ್ರೂ ಕೂಡ ಪತ್ನಿ ಕೈಯಿಂದ ಇಬ್ರು ಜೊತೆಗೆ ದಂಪತಿಗಳು, ಬಲಿ ಅವನ ಜೊತೆಗೆ ಪತ್ನಿ ಅವಳು ವಿಂಧ್ಯಾವಳಿ, ಅವರಿಬ್ಬರು ಇದ್ದು ಇವನು ನೀನ್ ಕೇಳಿದ್ದನ್ನು ಕೊಡ್ತೀನಿ ಅಂತ ಅವನು ಹೇಳಿದ ಮೇಲೆ ಸ್ವೀಕಾರ ಮಾಡು ಅಂತಂದಾಗ ಬಲಿಯ ಮುಂದೆ ಇವನು ಯಾಚಕನಾಗಿ ಕೈಯನ್ನ ತೋರಿಸ್ದ. ಅವನು ನೀರಿನ ಜೊತೆಗೆ ಸಂಪ್ರದದೇ ನಮಃ ನಮಮ ಅಂತ ಹೇಳಿ ಕೊಡಬೇಕು. ಪತ್ನಿ ನೀರನ್ನು ಬಿಟ್ಲು ಗಿಂಡಿಯಿಂದ. ಆದ್ರೆ ಶುಕ್ರಾಚಾರ್ಯ ಅವನು ಕೊಡೋ ದಾನ ಸಫಲ ಆಗೋದು ಬೇಡ, ಅದು ದಾನ ಆಗೋದು ಬೇಡ ಅಂತೇಳಿ ಅವನು ಗೊತ್ತು, ಇವನು ಬಂದಿರೋವನು ವಿಷ್ಣು ಅಂತ. ಇವನು ಬಲಿ ಚಕ್ರವರ್ತಿಯ ಈ ಮೇಲ್ಮೆಯನ್ನ ನೋಡೋದಕ್ಕೆ ಅದಕ್ಕೆ ತಾನೇ ಒಂದು ದುಂಬಿಯೋ ಏನೋ ಆಗ್ಬಿಟ್ಟು ಅದರಲ್ಲಿ ನೀರ್ ಬರದಂತೆ ತಡೆದು ಬಿಟ್ಟ. ಇವನ್ ಕೈನಲ್ಲಿರೋ ಪವಿತ್ರದಿಂದ ಏನೋ ತಡ್ಕೊಂಡಿದೆ ಅಂತ ಚುಚ್ಚುದ. ಅದರಿಂದ ಶುಕ್ರನ ಒಂದು ಕಣ್ಣು ಹೋಯ್ತು. ವಾಮನ ಹೀಗೆ ಒಂದೊಂದಕ್ಕಿರೋದು. ಅಂದ್ರೆ ಪತ್ನಿ ನೀರನ್ನ ಬಿಟ್ರೇನೆ ಆ ದಾನ ಪೂರ್ಣವಾಗುವಂತ. ಹಾಗಾಗಿ ಪತ್ನಿ ಕೈಯಿಂದ ಸೇರಿ ಇಬ್ರುವೆ
ಕೊಟ್ಟವನಿಗೆ ನಮಸ್ಕಾರ ಮಾಡಿ ನನಗೆ ಕೊಡುವಂತ ಒಂದು ಅವಕಾಶ ಕೊಟ್ಟಿಲ್ಲ ಅಂತ. ಇನ್ನು ಮುಂದಕ್ಕೆ ಇದು ನಂದಲ್ಲ ಅಂತ ಹೇಳುವಂತಹದ್ದು. ನಾಮಹ ನಾಮಮ ಇವೆಲ್ಲ. ಸೊ ಪತ್ನಿ ಸಂಯಾಜದಲ್ಲಿ ಇವ್ಯಾಕೆ ಇಷ್ಟೊಂದು ವಿವರವಾಗಿ ಹೇಳಿದ್ದು ಅಂದ್ರೆ ತುಂಬಾ ಜನಕ್ಕೆ ಇದೊಂದು ಸಂದೇಹ ಇದೆ. ಏನು ಹೆಂಗಸರ್ಗೆ ಏನು ಕೆಲಸನೇ ಇಲ್ವಾ, ಸುಮ್ನೆ ಕೂತಿರೋದ ಅಂತ. ಅವ್ರ ಅದ್ರಲ್ಲಿ ಪೂರಕ. ಹಾಗಂತ ಅವ್ರನ್ನ ಎಲ್ಲದನ್ನು ಮಾಡ್ತೀನಿ, ಹೋಮ ಮಾಡ್ಬೇಕಾದ್ರೆ ಅವ್ರ ಬಲಗೈ ಹಿಡ್ಕೊ, ಮಂಗಳಾರತಿ ಮಾಡ್ಬೇಕಾದ್ರೆ ಕೈ ಹಿಡ್ಕೊ, ಇದೆಲ್ಲ ಯಾರ್ಯಾರ್ದೋ ಮಾತ್ರದ ಆಚರಣೆಗಳು. ನಮ್ಗೆಲ್ಲ ಇದೆಲ್ಲ ಇಲ್ಲ. ಸ್ತ್ರೀಯರು ಇವ್ರ ಕೈ ಹಿಡ್ಕೋಬೇಕಾಗಿಲ್ಲ. ಮೂತ್ ಕಡ್ಡಿ ಹಚ್ಬೇಕಾದ್ರೆ ಅವ್ರ ಕೈ ಹಿಡ್ಕೊ, ಇದಕ್ಕೆ ಹಾಗೆ ಅದೆಲ್ಲ ಏನಿಲ್ಲ. ಇಲ್ಲಿ ಸ್ಪೆಸಿಫಿಕ್ ಆಗಿ ಅಧ್ಯಯನ ಹೋಮ ಕೂತ್ಕೊಂಡಾಗ ಶಿಷ್ಯರೆಲ್ಲ ಒಬ್ರೊಬ್ರು ಮುಟ್ಕೊಂಡಿರ್ಬೇಕು. ಅಲ್ಲಿದೆ, ಎಲ್ಲಿ ವಿಧಿ ಇದೆಯೋ ಅಲ್ಲಿ ಮಾಡ್ಬೇಕು, ಬೇರೆ ಕಡೆನಲ್ಲ. ಶಿಷ್ಯನೊಂದಿಗೆ ಗುರು ಅದು ಕೂತ್ಕೊಂಡವನು ಈಗ ಶ್ರಾವಣ್ಯಾಂ ಪೌರ್ಣಮಾಸ್ಯಾಂ ಅಧ್ಯಯನ ಹೋಮ ನಡೆಸ್ಬೇಕಾದ್ರೆ ಅವರೆಲ್ಲ ಒಬ್ಬರನ್ನೊಬ್ಬರು ಎಲ್ಲ ಅಂದ್ರೆ ಎಲ್ರು ಗುರುಗಳನ್ನ ಮುಟ್ಕೊಂಡು ಕೂತ್ಕೊಂಡು ಆಮೇಲೆ ಅವರೆಲ್ಲರ ಪರವಾಗಿ ಅಲ್ಲಿ ಗುರು ಮಾಡ್ತಾನೆ ಅನ್ನೋ ತರದಲ್ಲಿ ಅಲ್ಲಿದೆ. ಇಲ್ಲೆಲ್ಲ ಇದೆಲ್ಲ ಇಲ್ಲ ಆಚರಣೆನಲ್ಲಿ, ಆದ್ರೆ ಏನೇನೋ ಸೇರ್ಕೊಂಡಿದೆ. ಆಯ್ತು ಹೇಳಿ. ಇವಾಗ ಪತ್ನಿ ಸಂಯಾಜ ಅಂದ್ರೆ ಅವಳು ಜೊತೆನಲ್ಲಿ ಬರುವಂತ, ಜೊತೆನಲ್ಲಿ. ಇವ್ರು ಈಗ ಪತ್ನಿ ಆಗ್ಲಿ ಪತಿ ಆಗ್ಲಿ ಒಬ್ಬೊಬ್ಬರನ್ನ ಕನ್ಸಿಡರೇ ಮಾಡೋಲ್ಲ. ದೇ ಆರ್ ಆಲ್ವೇಸ್ ಒನ್ ಯೂನಿಟ್. ದೈವೋ ದಂಪತಿನಃ, ದೇವತೆ ಅಂದ್ರೆ ದಂಪತಿ ಅಲ್ಲದವರು ದೇವತೆನೇ ಅಲ್ಲ ಅಂತ ಅಂದ್ಬಿಟ್ಟು ಇದನ್ನ ಹೇಳಿ ಮಾಡುವಂತ. ಅದಕ್ಕೆ ಅವನು ಶ್ರೀಮನ್ನಾರಾಯಣ, ಬರೀ ನಾರಾಯಣ ಪೂಜೆ ಇಲ್ಲ. ಹಾಗೆ ಇದು ಮತ್ತೆ ಒಂದೊಂದ್ಸಲಿ ಪುರುಷ ಸೂಕ್ತ ಹೋಮ ಮಾಡ್ಬಿಟ್ಟು ಅಷ್ಟಕ್ಕೆ ಬಿಡೋದು ಅಂದ್ರೆ ಪುರುಷ ಸೂಕ್ತ ಹೇಳ್ಬೇಕಾದ್ರೆ ಅವನು ಶ್ರೀಮನ್ನಾರಾಯಣನನ್ನೇ ಧ್ಯಾನಿಸುವಂತ. ವಿಷ್ಣು ಸಹಸ್ರ ಹೇಳ್ಬೇಕಾದ್ರೂ ಅಲ್ಲೂ ಕೂಡ ಅವನಿಗೆ ಆಯ್ದು ಬರುವಂತಹದ್ದು. ಆದ್ರೆ ಲಕ್ಷ್ಮಿಯ ಸಂಪುಟೀಕರಣ ಅನ್ನೋದಕ್ಕಾಗಿ ಅಲ್ಲಿ ಹೇಳುತ್ತೆ. ಈ ನಾರಾಯಣ ಹೃದಯ, ಲಕ್ಷ್ಮಿ ಹೃದಯ, ನಾರಾಯಣ ಕವಚ, ಲಕ್ಷ್ಮಿ ಕವಚ ಇವೆಲ್ಲ ಹೇಳ್ಬೇಕಾದ್ರೆ ಒಂದೊಂದನ್ನೇ ಪಾರಾಯಣ ಮಾಡೋದು. ಹಾಗಾಗಿ ಇವೆಲ್ಲ ಆ ರೀತಿನಲ್ಲಿ ನಡೆಸುವಂತದ್ದು. ಸೊ ಅದರಿಂದ ಇವರಿಬ್ರು ಈ ಎಲ್ಲ ಕಾರಣದಿಂದಾನೇನೆ ಪತ್ನಿಗೆ ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿ ಇಟ್ ಇಸ್ ನಾಟ್ ರೆಕಗ್ನೈಸ್ಡ್. ಅಂದ್ರೆ ಏನ್ ಅವರೇನು ಮನುಷ್ಯರೇ ಅಲ್ವಾ ಅಂತಲ್ಲ, ಅವ್ರಿಲ್ದಲೇ ಇದ್ರೆ ಇವನ್ ಪತ್ನಿಗೆ ಯೋಗ್ಯತೆನೇ ಸಿಗೋದಿಲ್ಲ. ಆ ಕಾರಣದಿಂದ ಈಗ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಶ್ರೀಮತಿ ಮತ್ತು ಶ್ರೀ ಮತ್ತೆ ಅವ್ರ ಹೆಸರು ಯಾಕೆ ಬರೀಲಿಲ್ಲ? ಈಗ ಗಂಡಸರ ಹೆಸರು ಏನೋ ಅವ್ರ ಕುಟುಂಬದ ಯಜಮಾನ ಅವನ ಹೆಸರು ಬರೆದಿದ್ದು ಮತ್ತು ಕುಟುಂಬ ಅಂತ ಬರೆದಿದ್ದು, ಅಥವಾ ಬರೀ ಅಷ್ಟೇ ಬರೆದ್ರು ಕೂಡ ಶ್ರೀಮಾನ್ ಅನ್ನೋದ್ರಲ್ಲೇನೆ ಅವನ ಪತ್ನಿಯನ್ನು ಜೊತೆಗೆ ಸೇರಿದಂತೆ. ಈ ಕಾರಣದಿಂದಾನೇ ಇವ್ರುಗಳಿಗೆ ಸಪರೇಟ್ ಆಗಿ ಇದು ಶಾಂತಿಗಳು ಅದು ಇದು ಇಲ್ಲ. ಈಗ ಪುರುಷನಿಗೆ ಅದಕ್ಕೊಂದು ಸೂತ್ರ ಇದೆ, ಪತ್ನಿ ಪತಿ ಸಮ ವಯಸ್ಸಿ ಅಂತ. ಸಾಮಾನ್ಯವಾಗಿ ಹೇಗಿರ್ಬೇಕು, ಪುರುಷ ದೊಡ್ಡವನಿರ್ಬೇಕು, ಹೆಣ್ಣು 3 ವರ್ಷದಿಂದ 13 ವರ್ಷನೋ 15 ವರ್ಷದ ತನಕ ಚಿಕ್ಕವಳಾದ್ರೂ ಪರವಾಗಿಲ್ಲ. ಅದೇ ಯಾಕೆ ವಯಸ್ಸು ವರ್ಷ ಆಗ್ಬಾರ್ದು ಅಂತಂದ್ರೆ ಸಾಮಾನ್ಯವಾಗಿ ಸ್ತ್ರೀಯರಿಗೆ ಆಯುರ್ದಾಯ ಜಾಸ್ತಿ, ಪುರುಷರು ಬೇಗ ಹೋಗ್ಬಿಡ್ತಾರೆ. ಅವರಿಗೆ ವಿಧವಾ ಪದವಿ ಬರದಲೇ ಇರ್ಲಿ ಅನ್ನೋದಕ್ಕಾಗಿ ಸ್ಮೃತಿಕಾರರು ಇವೆಲ್ಲ ನೋಡಿ ಮಾಡಿರುವಂತ. ಪುರುಷ ಯಾವಾಗ್ಲೂ ದೊಡ್ಡವನು, ಮತ್ತೆ ಕುಟುಂಬದ ಯಜಮಾನ ಒಬ್ಬ ಇರ್ಬೇಕು. ಇಬ್ಬಿಬ್ರು ಮಾಡೋದಾದ್ರೆ ಇದನ್ನ ವ್ಯವಹಾರನ ಸರಿಯಾಗೋದಿಲ್ಲ. ಸೊ ಯಜಮಾನ ಅಂತ ಯಾರಿದ್ದಾನೆ ಅವನು. ಆದ್ರೆ ಶಿ ಈಸ್ ಎ ಗುಡ್ ಮಿನಿಸ್ಟರ್. ಅವಳನ್ನು ಕಾನ್ಫಿಡೆನ್ಸ್ ತಗೊಂಡು ಇಬ್ರು ಕೂಡ ಕುಟುಂಬದ ಒಳ್ಳಿತಿಗಾಗಿ ನಡೆಸುವಂತದ್ದು. ಹಾಗಾಗಿ ಈಗ ಯೋ ಅಪತ್ನೀಕಃ ಹಿಂದೆ ಬಂತು, ಅವನಿಗೆ ಅಗ್ನಿಗೆ ಮಾಡೋದಕ್ಕಿಲ್ವೇ ಇಲ್ಲ, ಯೋಗ್ಯತೆನೇ ಇಲ್ಲ. ಪತ್ನಿ ಇಲ್ದಿದ್ರೆ ಪತ್ನಿ ಏನ್ ಕೆಲಸ ಇಲ್ವಲ್ಲ ಅಂತಿರಲ್ಲ, ಅವಳು ಇಲ್ದಲೇ ಇದ್ರೆ ಕೆಲಸ ಮಾಡ್ಲಿಕ್ಕೆ ಆಗತ್ತೆ. ಆ ರೀತಿನಲ್ಲಿ ಅದೇನೇನೆ ಈಗ ವಿಧುರ ಇದ್ದಾನೆ, ಪತ್ನಿ ವಿಯೋಗ ಆಗಿದೆ ಅಥವಾ ವಿಧವೆಯಾಗಿದ್ದಾಳೆ, ಅವ್ರಿಗೆ ಮಾಡೋದು ಬೇಡವಾ? 60ನೇ ವರ್ಷದ್ದು 70ನೇ ವರ್ಷದ್ದು ಅವಾಗ ಅವ್ರು ಇಂಡಿವಿಜುವಲ್ ಮಾಡೋದು ಏನು ಅಂತಂದ್ರೆ ಅವ್ರು ಕೂತ್ಕೊಂಡು ಹೋಮ ಮಾಡೋಲ್ಲ, ಅವ್ರ ಮಗನೋ ಯಾರು ಕೂತ್ಕೊಂಡು ಮಾಡ್ಬೇಕು. ಅವಾಗ ಅಸ್ಯ ಯಜಮಾನ್ಯ ಭೀಮರಥ ಶಾಂತಿ ಅರ್ಥಂ ಎಲ್ಲ ಸೇಮ್ ಪ್ರೊಸೀಜರ್, ಆದ್ರೆ ಅವ್ರು ಕೂತ್ಕೊಂಡು ಮಾಡಲ್ಲ. ಹಾಗೇನೆ ವಿದುರನಾದವನ ಅಗ್ನಿನ ಎಸ್ಟಾಬ್ಲಿಷ್ ಮಾಡೋಲ್ಲ. ಪುರುಷನಾದವನ ಇದ್ರು ಕೂಡ ಅವನ ಮಗ ಕೂತ್ಕೊಂಡು ಮಾಡ್ಬೇಕು, ನಾಟ್ ಹಿ ಹಿಮ್ಸೆಲ್ಫ್. ಯಾಕೆಂದ್ರೆ ಅವನಿಗೆ ಅಗ್ನಿಯ ಅರ್ಹತೆ ಹೋಯ್ತದ. ಇವೆಲ್ಲ ಇರುವಂತದ್ದು. ಅದರಿಂದ ಪತ್ನಿಗೆ ಪ್ರಾಶಸ್ತ್ಯ ಇಲ್ಲ ಅನ್ನೋದಿಲ್ಲ, ಇದು ಬಹಳ ಸ್ಪಷ್ಟವಾಗ್ಬೇಕು. ಯಾಕೆ ನಮ್ಮಲ್ಲಿ ಸಪರೇಟ್ ಆಗಿ ಅವ್ರಿಗೆ ಅಂತಿಲ್ಲ. ಈಗ ಹೊಸದಾಗಿ ಶುರುವಾಗಿರೋದೇನು ಅಂದ್ರೆ ಈಗ ಹೇಳ್ತೀವಿ ತಮಹಂ ಅಂತಂದಿದ ತಕ್ಷಣ ಗೋತ್ರಸ್ಯ ಶರ್ಮಾಣಂ ತೇಜಸೆ, ಮತ್ತೆ ಅವ್ರಿಗೆ ಹೇಳಲಿಲ್ವಲ್ಲ ಅಂದ್ರೆ ಇವನ್ಗೆ ಹೇಳಿದಾಗ ಅವ್ನಿಗೆ ಸೇರಿದಂತೆನೆ. ಏನು ಅಂದ್ರೆ ಎಲ್ಲಾರನ್ನು ಪ್ಲೀಸ್ ಮಾಡೋಕೆ ಇವೆಲ್ಲ ಇನ್ನೊಂದು ಇಷ್ಟು ಸರಿ. ಅವ್ರ ಹೆಸರು ಗೋತ್ರ ಹೇಳಿ, ಅವ್ರದ್ದು ಅವಶ್ಯಕತೆ ಇಲ್ಲ. ಆಕ್ಚುಲಿ ಇವ್ರೊಬ್ಬರದ್ದು ಹೇಳಿದ್ರೆ ಅದು ಇದು ಶ್ರುತಿ ಇದರಿಂದ ಪ್ರೋಕ್ತವಾದಂತಹದ್ದು.
ಅವ್ರನ್ನ ಕನ್ಸಿಡರ್ ಮಾಡ್ಲಿಲ್ಲ, ಅವ್ರಿಲ್ಲ ಅಂತಲ್ಲ, ಅವ್ರ ಈಸ್ ಅವಿಭಾಜ್ಯ ಅಂಗ. ಅವ್ರು ಇಲ್ದಿದ್ರು ಕೆಲಸ ನಡೆಯೋಂಗಿಲ್ಲ. ಆ ಸೀರಿಯಸ್ನೆಸ್. ಇಲ್ಲಿ ಸುಮ್ನೆ ಈಕ್ವಾಲಿಟಿ, ಎಲ್ಲದನ್ನು ಅವ್ರದ್ದು ಹೆಸರು ಹೇಳಿ ಅವ್ರಿಗೂ ಮಾಡಿ. ನ ಸ್ತ್ರೀ ಜುಹುಯಾತ್, ಸ್ತ್ರೀಯರು ಹೋಮ ಮಾಡೋ ಹಾಗಿಲ್ಲ. ನಾನು ಹಾಕ್ತೀನಿ ಅವ್ರ ಜೊತೆಗೆ, ಇವ್ರ ಕೈ ಹಿಡ್ಕೊಂಡು ನಾನ್ ಮಾಡ್ತೀನಿ ಅನ್ನೋದು ಯಾಕೆ ಬೇಡ ಅನ್ನೋದಕ್ಕಿದು ಸೂತ್ರ. ನ ಸ್ತ್ರೀ ಜುಹುಯಾತ್, ಸ್ತ್ರೀಯರು ಹೋಮ ಮಾಡೋ ಹಾಗಿಲ್ಲ. ಇದು ಎಲ್ಲ ವಿಧಾನಗಳನ್ನ ಸರಿಯಾಗಿ ತಿಳಿದು ಇದಕ್ಕೆಲ್ಲ ಮತ್ತೆ ಯೋ ಅಯಥಾ ದೇವ ಯಜನಂ ಕರೋತಿ ಪಾಪಿಯಾನ್ ಭವತಿ, ಏನು ಅಲ್ಲಿ ಹೇಳಿದ್ಯೋ ಆಪಸ್ತಂಭ ಸೂತ್ರದಲ್ಲಿ ಎಲ್ರಿಗೂ. ಈಗ ಆಶ್ವಲಾಯನ ಸೂತ್ರ ಋಗ್ವೇದಿಗಳಾದ್ರೆ, ಸಾಮೇದಿಗಳಾದ್ರೆ ಜೈಮಿನಿ. ಆ ಸೂತ್ರಕ್ಕೆ ವಿರುದ್ಧವಾಗಿ ನಡೆಸಿದ್ರೆ ಪಾಪಿಯಾನ್ ಭವತಿ. ಇಲ್ಲಿ ಯಾರನ್ನೋ ಏನೋ ಪ್ಲೀಸ್ ಮಾಡೋಕೆ ಇಲ್ದೇ ಇರೋದನ್ನ ಏನಾದ್ರು ಸೇರ್ಸ್ಕೊಂಡ್ ಮಾಡಿದ್ರೆ ಇವೆಲ್ಲ ಆಗುವಂತದ್ದು. ಸೊ ಇದೆಲ್ಲದನ್ನ ಗಮನಿಸ್ಬೇಕು. ಶುರು ಮಾಡಿ. ದೇವಾ ವೈ ಯಸ್ಯ ಸ್ವಗಾಕರ್ತಾರಂ ನಾಹಿಂದಂತೆ ಶಮ್ಯೋರ್ವಾರ್ಹಸ್ಪತ್ಯಮಬ್ರವನ್ನಿಮಂ ನೋ ಯಜ್ಞಸ್ವಗಾಕುರ್ವಿತಿ ಸೋಬ್ರತಿ ಪರಂ ವೃಣೈ ಯದೇವಾಬ್ರಾಹ್ಮಣೋಕ್ತೋ ಶ್ರದ್ಧಧಾನೋ ಯಜಾತೈ ಸಾಮೇ ಯಜ್ಞಸ್ಯಾಶೀರಸವಿತಿ ತಸ್ಮಾದ್ಯದಬ್ರಾಹ್ಮಣೋಕ್ತೋ ಶ್ರದ್ಧಧಾನೋ ಯಜತೆ ಕ್ಷಮ್ಯೋಮೇವ ತಸ್ಯ ಬಾರ್ಹಸ್ಪತ್ಯಂ ಯಜ್ಞಸ್ಯಾಶೀರ್ಗಚ್ಚತ್ಯೇತನ್ಮಮೇತ್ಯಬ್ರವೀತ್ ಕಿಂ ಮೇ ಪ್ರಜಾಯಾ ಇತಿ ಯೋಪಗುರಾತೈಷತೇನ ಯಾತಯಾದ್ಯೋ ನಿಹನತ್ಸಹಸ್ರೇಣ ಯಾತಯಾದ್ಯೋ ಲೋಹಿತಂ ಕರವದ್ಯಾವತ ಪ್ರಸ್ಕೃತ್ಯ ಪಾದಂ ಸೋನ್ ಸಂಗೃಹ್ಣಾತ್ ತಾವತಃ ಸಂವತ್ಸರಾನ್ ಪಿತೃಲೋಕಂ ನ ಪ್ರಜಾನಾದಿತಿ ತಸ್ಮಾತ್ ಬ್ರಾಹ್ಮಣಾಯ ನಾಪಗುರೇತ ನ ನಿಹನ್ಯಾನ್ನ ಲೋಹಿತಂ ಕುರ್ಯಾದೇತಾವತಾ ಹೈನಸಾ ಭವತಿ ತಚ್ಛಮ್ಯೋರಾವೃಣೀಮಃ ಇತ್ಯಾಹ ಯಜ್ಞಮೇವ ತತ್ಸ್ವರ್ಗಾ ಕರೋತಿ ತಚ್ಛಮ್ಯೋರಾವೃಣೀಮಃ ಇತ್ಯಾಹ ಶಮ್ಯೋಮೇವ ಬಾಧಸ್ಪತ್ಯಂ ಭಾಗಧೇಯೇನ ಸಮರ್ಥಯತಿ ಗಾತುಂ ಯಜ್ಞಾಯ ಧಾತುಂ ಯಜ್ಞಪತಯ ಇತ್ಯಾಹಾಶಿಷಮೇವೈತಾಮಾಶಾಸ್ತೆ ಸೋಮಂ ಯಜತಿ ರೇತ ಏವ ತದ್ದಧಾತಿ ತ್ವಷ್ಟಾರಂ ಯಜತಿ ರೇತ ಏವ ಹಿತಂ ತ್ವಷ್ಟಾರೂಪಾಣಿ ವಿಕರೋತಿ ದೇವಾನಾಂ ಪತ್ನೀ ಯಜತಿ ಮಿಥುನತ್ವಾಯಾಗ್ನಿಂ ಗೃಹಪತಿಂ ಯಜತಿ ಪ್ರತಿಷ್ಠಿತ್ಯೈ ಜಾಮಿವ ಏತದ್ ಯಜ್ಞಸ್ಯ ಕ್ರಿಯತೆ ಯದಾಜ್ಯೇನ ಪ್ರಯಾಜಾ ಇಚ್ಯಂತ ಆಜ್ಯೇನ ಪತ್ನಿ ಸಂಯಾಜಾ ರುಚಮನ್ಯುಚ್ಯ ಪತ್ನಿ ಸಂಯಾಜಾನಾಂ ರುಚಾ ಯಜತ್ಯಜಾಮಿತ್ವಾಯಾಥೋ ಮಿಥುನತ್ವಾಯ ಪಂಕ್ತಿ ಪ್ರಾಯಣೋ ವೈ ಯಜ್ಞ ಪಂಕ್ತ್ಯುದಾಯನ ಪಂಚ ಪ್ರಯಾಜಾ ಇಜ್ಯಂತೆ ಚತ್ವಾರ ಪತ್ನಿ ಸಂಯಾಜಾ ಸಮಿಷ್ಟಯಜು ಪಂಚಮಂ ಪಂಕ್ತಿಮೇವಾನುಪ್ರಯಂತಿ ಪಂಕ್ತಿಮನೂದ್ಯಂತಿ ದೇವಾ ವೈ ಯಜ್ಞಸ್ಯ ಸ್ವಗಾ ಕರ್ತಾರಂ ನಾವಿಂದಂತೆ ಶಮ್ಯುರ್ಬಾರ್ಹಸ್ಪತ್ಯಮಬ್ರವನ್ನಿಮಂ ನೋ ಯಜ್ಞಸ್ವಗಾ ಕುರ್ವಿತಿ ಸೋಬ್ರವೀದ್ವರಂ ವೃಣೈ ಯದೇವಾಬ್ರಾಹ್ಮಣೋಕ್ತೋ ಶ್ರದ್ಧಧಾನೋ ಯಜಾತೈ ಸಾಮೇ ಯಜ್ಞಸ್ಯಾಶೀರಸವಿತಿ
तस्माद्यद ब्राह्मणोक्तो श्रद्धदानो यजते शम्युमेव तस्य पारस्पत्यं यज्ञस्याशीर्गच्छत्येतन्ममेत्यब्रवीत् किं मे प्रजाया इति योपगुणातैषतेन यातयाद्यो निहनत् सहस्रेण सहस्रेण यातयाद्यो लोहितं करवत्यावतः प्रस्कर्य भागं सोऽसङ्गृह्णात् तावत् संवत्सरान् पितृलोकं न प्रजानाति तस्मात् ब्राह्मणाय नापगुरेत न निहन्यान्न लोहितं कुर्यादेतावता हैनसा भवति तच्छम्योरावृणीमः इत्याह यज्ञमेव तत्स्वगा करोति तच्छम्योरावृणीमः इत्याह शम्युमेव बारहस्पत्यं भागधेयेन समर्थयति गातुं यज्ञाय गातुं यज्ञपतय इत्याह आशिषमेवैतामाशास्ते ಆಶೀರ್ವಚನಕ್ಕೆ ಈ ಮಂತ್ರ ಬರುತ್ತೆ ತಚ್ಚಮ್ಯೋರಾವರಣಿ ಮಹೆ ಮಂಗಳಾರತಿಗೂ ಆಗ್ಬಹುದು ಗೊತ್ತೈತೆ ಎಲ್ಲದಕ್ಕೂ ಆಗುತ್ತೆ ಇದು ಎಲ್ಲಿ ಬರುತ್ತೆ ಸಾಮಾನ್ಯವಾಗಿ ತಚ್ಚಮ್ಯೋರಾವರಣಿ ಮಹೆ ಹೇಳೋದು ಪುಣ್ಯವಾಚನ ಇದು ಅಥವಾ ಉದಕ್ ಶಾಂತಿ ಇವುಗಳಲ್ಲಿ ಕಡೆನಲ್ಲಿ ಸೇರಿಸಿ ಹೇಳುವಂತದ್ದು ಶಾಂತಿ ಮಂತ್ರಗಳು ಗಾತುಂ ಯಜ್ಞಾಯ ಗಾತುಂ ಯಜ್ಞಪದೇ ಹಾಡ್ತಾ ಇದ್ದಾರಲ್ಲ ಗಾನದ ಅಂದ್ರೆ ವೇದವನ್ನ ಹೇಳ್ಬೇಕಲ್ಲ ಸ್ವರಸಹಿತವಾಗಿ ಅವನಿಗೆ ಯಜ್ಞಪತಿಗೆ ಎಲ್ರಿಗೂ ಕೂಡ ಒಳಿತು ಎಲ್ಲ ಉಂಟಾಗ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಬರುವಂತದ್ದು ಇನ್ನೊಂದಲ್ಲಿ ಮೇಲೆ ಬಂದಿದ್ದು ತಸ್ಮಾತ್ ಬ್ರಾಹ್ಮಣಾಯ ನ ಅಪಗುರೇತ ನಹೀನಾತ್ ನಿಹೀನಃ ಅಂತಂದ್ರೆ ಈಗ ನಾಶ್ಲೀಲಂ ಕೀರ್ತಿಯೇತ ಅಂತ ಬಂತು ಬ್ರಾಹ್ಮಣನಿಗೆ ವೇದದಲ್ಲಿ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದೆ ಅಂದ್ರೆ ವೇದವಿದೋ ಬ್ರಾಹ್ಮಣೇಭ್ಯೋ ದಿವೇ ದಿವೇ ನಮಸ್ಕುರ್ಯಾತೆ ನಾಶ್ಲೀಲಂ ಕೀರ್ತಿಯೇತೆ ಶ್ರೋತ್ರಿನಾದ ಬ್ರಾಹ್ಮಣ ಒಂದ್ ವೇಳೆ ಅವ್ನು ತಪ್ಪು ಮಾಡಿದ್ರು ಕೂಡ ಯು ಶುಡ್ ನಾಟ್ ಸೆಲ್ ದಟ್ ಅಂತ ತಪ್ಪು ಮಾಡೋಲ್ಲ ಅದಕ್ಕಾಗಿ ಹಾಗಾದ್ರೆ ಇವರಿಗೆ ಸ್ಯಾಂಕ್ಷನ್ ಅಂತ ಅಲ್ಲ ಬ್ರಾಹ್ಮಣನಾದವನು ಯು ಕೆನಾಟ್ ಎಕ್ಸ್ಪೆಕ್ಟ್ ನೀವೆಲ್ಲ ದ್ವಾರದಶ ಊರ್ಧಪುಂಡ ಹಾಕೊಂಡ್ಬಿಟ್ಟು ಯಾವ್ದವ್ರು ಒಂದು ಬಾರಲ್ಲಿ ಹೋಗಿ ಕೂತ್ಕೊಂಡ್ರೆ ಏನ್ ಅನ್ಸುತ್ತೆ ಇನ್ಕ್ಲೂಡಿಂಗ್ ದಿ ಪ್ರೊಪರೇಟರ್ ಎಲ್ರು ಕೂಡ ನಿಮ್ನೆ ನೋಡ್ತಾ ಇದ್ದೆ ಯಾಕೆ ಯು ಆರ್ ನಾಟ್ ಸಪೋಸ್ ಟು ಕಮ್ ದೇರ್ ಬ್ರಾಹ್ಮಣನಾದವನ್ ತಪ್ಪು ಮಾಡೋದಕ್ಕೆ ಸಾಧ್ಯನಾ ನೋಡಿ ಎಷ್ಟು ಮಟ್ಟಿಗೆ ಪರ್ಫೆಕ್ಷನ್ ಅಂದ್ರೆ ಎಷ್ಟು ಎಚ್ಚರಿಕೆಯಿಂದ ಇರ್ಬೇಕು ನಾವು ಲೋಕದಲ್ಲಿ ತಪ್ಪು ಅವನಿಗಿಂದ ಆಗ್ಲೇಬಾರ್ದು ದೇರ್ ಇಸ್ ನೋ ಚಾನ್ಸ್ ಇದು ಹೇಗೆ ಅಂದ್ರೆ ಪ್ರಪತ್ತಿ ಎಲ್ಲ ಮಾಡ್ಕೊಂಡು ಮೋಕ್ಷಕ್ಕೆ ಹೋದ್ಮೇಲೆ ಶ್ರೀಭಾಷ್ಯ ಇದು ಚರ್ಚೆನಲ್ಲಿ ಬರುತ್ತಿದ್ದು ಅಲ್ಲಿ ಹೋದ್ಮೇಲೆ ಏನಾರು ಅವನು ಸತ್ಯ ಸಂಕಲ್ಪನ ಆಗ್ತಾನೆ ಯಾರು ಈ ಮುಕ್ತನಾದ ಆತ್ಮ ಅವನ್ ಏನ್ ಬಯಸಿದ್ರೆಲ್ಲ ಆಗತ್ತೆ ಅಷ್ಟ ಗುಣಗಳ ಆವಿರ್ಭಾವ ಅಪಹತ ಪಾಪ್ಮ ಒಂದು ಚೂರು ಪಾಪದ ಲೇಪ ಇಲ್ಲ ವಿಚರಃ ವಿಮೃತ್ಯು ವಿಶೋಕ ವಿಜಿಗತ್ಸಹ ಅಪಿಪಾಸಃ ಸತ್ಯಕಾಮ ಸತ್ಯ ಸಂಕಲ್ಪ ಅವನ ಬಯಕೆಗಳು ಸುಳ್ಳಾಗೋದಿಲ್ಲ ಅವನ ಸಂಕಲ್ಪ ಫೇಲ್ಯೂರ್ ಆಗೋಲ್ಲ ಹಾಗಾದ್ರೆ ಅವನು ಒಂದ್ ವೇಳೆ ಅವನ ಹಿಂದಿನ ಜನ್ಮ ಬಿಟ್ನಲ್ಲ ಪ್ರಪತ್ತಿ ಮಾಡ್ಕೊಂಡು ಆ ತಂದೆ ತಾಯಿಗಳನ್ನ ನೆನ್ಸ್ಕೊಂಡ್ರೆ ಅಂತ ನೆನ್ಸ್ಕೊಳ್ಳಲ್ಲ ಅವನು ಯಾಕೆ ನೆನ್ಸ್ಕೊಳ್ಳಲ್ಲ ಅಂತಂದ್ರೆ ಅವನ ಆತ್ಮದ ಸ್ವರೂಪದಲ್ಲಿ ಇದ್ದಾನೆ ಈ ಸಂಬಂಧಗಳೆಲ್ಲ ಏನು ಕರ್ಮದ ಶರೀರ ಇದ್ದಾಗ ಅಷ್ಟೇ ಈಸ್ ಏನ್ ಆತ್ಮ ಮುಕ್ತ ಆತ್ಮ ಅಷ್ಟೇ ಒಂದ್ ವೇಳೆ ನೆನೆಸ್ಕೊಂಡ್ರೆ ಅವನ ಸಂಕಲ್ಪ ಸುಳ್ಳಾಗೋಲ್ಲ ಬರ್ತಾರ ಅವ್ರು ಪಿತೃದೇವತೆಗಳು ಅವನ ಮುಂದೆ ಸನ್ನಿಹಿತರಾಗ್ತಾರೆ ಅಂತ ಇದು ಭಾಷ್ಯದ ಇದ್ರಲ್ಲಿ ಬರ್ಬೇಕಾದ್ರೆ ಚರ್ಚೆನಲ್ಲಿ ಬರುತ್ತೆ ಅರ್ಚಿರಾದಿ ಗತಿ ಇದ್ರದನ್ನ ಹೇಳ್ಬೇಕಾದ್ರೆ ಶ್ರೀಭಾಷ್ಯದ ಚರ್ಚೆನಲ್ಲಿ ರಾಮಾನುಜರೇ ತಗೊಳ್ತಾರೆ ಪ್ರಶ್ನೆಗಳು ಅದಕ್ಕೆ ಬಂದಾಗ ಉತ್ತರವನ್ನು ಹೇಳ್ಬೇಕಾದ್ರೆ ಸೊ ಅಲ್ಲಿ ಏನ್ ಹೇಳಿದ್ದು ಯಾಕೆ ಅದಕ್ಕೂ ಇದಕ್ಕೂ ಏನ್ ರಿಲೇಷನ್ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ವಿಲ್ ನಾಟ್ ರಿಮೆಂಬರ್ ನೆನೆಸ್ಕೊಳ್ಳೋದಿಲ್ಲ ಅವನು ಇದು ಈ ಉಲ್ಲೇಖದಲ್ಲಿ ಬರ್ಬೇಕಾದ್ರೆ ಇನ್ಯಾವುದು ಓದ್ತಾ ಇದೆ ರಾಮಾಯಣ ಭಾಗವತದ ಕಥೆನಲ್ಲಿ ಒಬ್ಬ ಚಿತ್ರಗುಪ್ತ ಅಂತ ಅವನು ರಾಜ ಅವರಿಬ್ಬರಿಗೂ ಒಬ್ಬನೇ ಮಗ ಇದೆಲ್ಲ ಅವನಿಗೆ ಅನೇಕ ಪತ್ನಿಯರು ಮಕ್ಕಳಿಲ್ಲ ಇವನು ಒಬ್ಬ ಸಿದ್ಧ ಪುರುಷ ಅವನು ಯಾರೋ ಒಬ್ಬ ಮಹರ್ಷಿ ಅವನು ಬಂದು ನೀವು ಎಲ್ಲ ಬೇಕಾದಷ್ಟು ಸಾಧಿಸಿದ್ದೀರಿ ನನ್ಗೊಂದ್ ಮಗು ಬೇಕು ಅಂತ ಅವನು ಕೊಡ್ಬೇಕಾದ್ರೆ ಹೇಳ್ತಾನೆ ನಿನಗ್ ಮಗುವಿನ ಸಂತೋಷ ಅದಕ್ಕೆ ಅವನ ವಿಯೋಗದ ದುಃಖ ಎರಡು ಬರ್ತಾ ಇದೆ ತಗೋ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಬಿಕಾಸ್ ಹಿ ನೋಸ್
ತ್ರೈಕಾಲಿಕ 3 ಏನಾಗತ್ತೆ ಮುಂದಕ್ಕೆ ಅಂತ. ಅದಾದ್ಮೇಲೆ ಈ ಬೇರೆ ರಾಜನ ಪತ್ನಿಯರಿದ್ರಲ್ಲ, ಅವ್ರು ಯಾರನ್ನ ಇವನ್ ಕನ್ಸಿಡರ್ ಮಾಡೋದೇ ಇಲ್ಲ. ಯಾರಿಂದ ಅವನು ಪ್ರಧಾನ ಬಿಡ್ತು, ಅವಳು ಪಟ್ಟದ ರಾಣಿ, ಅವಳ ಜೊತೆಗೆ ಇದ್ಬಿಟ್ಟು ಏನ್ ಮಾಡ್ತಾರ, ಎಲ್ಲ ಸೇರಿ ವಿಷ ಹಾಕ್ಬಿಡ್ತಾರೆ ಈ ಮಗುಗೆ. ಸತ್ತೋಗುತ್ತೆ, ಅಳ್ತಾ ಇರ್ತಾನೆ. ಆ ಸಂದರ್ಭಕ್ಕೆ ನಾರದ್ರು ಇವರು ಜೊತೆನಲ್ಲಿ ಬರ್ತಾರೆ. ಈ ಕತೆ ಎಷ್ಟು ಚೆನ್ನಾಗಿದೆ ಕೇಳಿ. ಆಮೇಲೆ ನಾನು ಮೊದ್ಲೇ ಹೇಳ್ದೆ ನಿನಗೆ, ಇವೆಲ್ಲ ಬೇಡ, ಏನು ಭಗವಂತ ಕೊಟ್ಟಿದ್ದಾನೋ ಅದನ್ನ ನಿಮ್ ಕರ್ಮಯುತವಾಗಿ ಅದು ಬೇಕು ಬೇಕು ಅಂತ ಬಲವಂತ ಮಾಡಿದ್ರೆ ಒಂದು ಚೂರು ಸುಖ ಜೊತೆಗೆ ವಿಯೋಗದ ದುಃಖನೂ ಅನುಭವಿಸ್ಬೇಕಾಗತ್ತೆ. ಇಲ್ಲ ನೀ ಏನ್ ಮಾದ್ರು ಮಾಡಿ ಬದುಕ್ಸು ಇವನನ್ನ ಅಂತ ನಾವು ಮಗನನ್ನ ಬದುಕಿಸ್ಬೇಕು ಅಂತ. ಆ ಸಂದರ್ಭದಲ್ಲಿ ಆ ಚೇತನ ಯಾವ್ದು ಹೋಗಿದೆಯೋ ಅದನ್ನ ಕರೀತಾನೆ ನಾರದ. ಕರೆದಾಗ ಅದ್ ಹೇಳ್ತಾನೆ, ನನಗೆ ಯಾರನ್ನ ನಾನ್ ನೆನ್ಸ್ಕೊಳ್ಳಿ, ಏನ್ ಇವ್ರು ನನ್ನ ತಂದೆ ತಾಯಿನ? ಇನ್ನು 8 ಜನ ಇದ್ದಾರೆ ಈ ರಾಜನ ಇದ್ರಲ್ಲೇನೇನೆ, 4-5 ಜನ ಪೇರ್ಸು ಅವ್ರಿಗೆ ಕೇಳಿ, ಎಲ್ಲ ಒಬ್ಬೊಬ್ರು ಅವ್ರವ್ರ ಮಕ್ಳನ್ನ ಕಳ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಮಗನಾಗಿದ್ದವನಿ. ಸೊ ನನಗೆ ಯಾವ ವಾಂಚಲ್ಯವು ಈ ತಂದೆ ತಾಯಿ ಮೇಲೆ ಇಲ್ಲ ಅಂತ ಹೇಳುತ್ತೆ ಆ ಆತ್ಮ. ಅದು ಬಹಳ ಮುಖ್ಯವಾಗಿ ಹೇಳಕ್ ಬಂದಿದ್ದು. ಸೊ ಈ ಶರೀರದ ಜೊತೆಗಿದ್ದಾಗ ತಂದೆ ತಾಯಿ ಮಕ್ಕಳು ಹೆಂಡತಿ ಎಲ್ಲ ಸಂಸಾರಗಳು, ದ ಮೊಮೆಂಟ್ ನೀವು ಕರ್ಮದ ಶರೀರ ಬಿಡಿಸ್ಕೊಂಡ್ರೆ ನೀವು ಆತ್ಮದ ಶುದ್ಧ ಸ್ವರೂಪದಲ್ಲಿ ಇರ್ತೀರಿ. ನ ದೇವ ನ ಮನುಷ್ಯ. ಒಂದು ಶ್ಲೋಕನೇ ಇದೆ ಪುರಾಣದ ಉಲ್ಲೇಖದಲ್ಲಿ, ಜ್ಞಾನ ಆನಂದಮಯ ಆತ್ಮ ಶೇಷೋಹಿ ಪರಮಾತ್ಮನಃ. ಅವನ ಜ್ಞಾನ ಆನಂದಮಯ, ಅವನ ಸ್ವರೂಪ ಭಗವಂತನಿಗೆ ಶೇಷ, ಅವನ ಕೈಂಕರ್ಯ ಮಾಡೋದಕ್ಕೆ ಅವನಿರುವಂತದ್ದು ಜೀವಾತ್ಮ. ಇದು ಮುಕ್ತಾತ್ಮನ ನಿಜವಾದ ನೆಲೆ. ಸೊ ಹಾಗಾಗಿ ಹಿ ವಿಲ್ ನಾಟ್ ರಿಮೆಂಬರ್ ಯಾರೇ ಇಲ್ಲಿ ಶರೀರದೊಂದಿಗೆ ಇದ್ದಾಗ ಖಂಡಿತ ನಿಮ್ಗೆಲ್ಲ ರೆಸ್ಪೆಕ್ಟ್ ಇರ್ಬೇಕು, ಎಲ್ಲ ತಂದೆ ತಾಯಿ ಗೌರವಿಸ್ಬೇಕು, ಅವರ ಬಗ್ಗೆ ಚಿರಋಣಿ. ಎಲ್ಲಿ ತನಕ ನಿಮ್ಮ ಆಸೆ ಉಸಿರು ಕಡೆ ಹುಡುಗೋ ತನಕನೂ ನೀವು ಮಸ್ಟ್ ಹ್ಯಾವ್ ದಟ್. ಅದಕ್ಕಾಗಿ ಶ್ರಾದ್ದವನ್ನು ರೆಗ್ಯುಲರ್ ನಡೆಸಿ, ಹುಟ್ಟದ ಹಬ್ಬಗಳನ್ನ ನೆನೆಸಿಕೊಂಡು ಒಂದಷ್ಟು ಭಗವಂತನ ಧ್ಯಾನ ಮಾಡಿ. ಬಟ್ ದಿ ಮೊಮೆಂಟ್ ಯು ಲೀವ್ ದಿಸ್ ಬಾಡಿ, ಯಾವ ಸಂಬಂಧಗಳು ಇರೋಲ್ಲ. ಇದು ಅಲ್ಲಿ ಬಹಳ ಸ್ಪಷ್ಟವಾಗಿ ನಾರದ ಆ ಚೇತನ ಮುಕ್ತವಾದಂತಹ ಮಗು ಆತ್ಮ ಇದೆಯಲ್ಲ ಅದು ಮಾತಾಡುತ್ತೆ, ಹೊಟ್ಟೋಗುತ್ತೆ. ಇದು ಏನು ಮಾಡಿದಿವ್ರೆಲ್ಲ ಅಂದ್ರೆ ಆ ಮಹರ್ಷಿ ಇವನಿಗೆ ವಿವೇಕವನ್ನು ಉಂಟು ಮಾಡಿ ವಿರಕ್ತಿ ಉಂಟಾಗುತ್ತೆ. ಆಮೇಲೆ ರಾಜನಿಗೆ ಯಾರು ಮಗನ ದುಃಖಕ್ಕೆ ಅಷ್ಟೊಲ್ಲ ಇತ್ತಲ್ಲ ಅವೆಲ್ಲ ಹೋಗೋದಕ್ಕೆ ಕಾರಣವಾಗತ್ತೆ ಈ ರೀತಿಯ ಉಲ್ಲೇಖಗಳು. ಸೊ ಅದರಿಂದ ಏನು ಘಟನೆ, ಏನನ್ನ ಗ್ರಹಿಸ್ಬೇಕು ಅಂತಂದ್ರ ಸಂಬಂಧಗಳು ಇದೆಲ್ಲ ಶರೀರದೊಂದಿಗೆ ಇದ್ದಾಗ ನಡೆಸುವಂತ ಕೆಲಸಗಳು. ಶರೀರ ಬಿಟ್ಟ ಮೇಲೆ ಏನು ಅಂದ್ರೆ ನೀವು ನಿಮ್ಮ ನಿಜ ಸ್ವರೂಪದಲ್ಲಿ ಇದ್ದೀರಿ. ಅದಕ್ಕಾಗಿ ಅಲ್ಲಿ ಮಾತ್ಸರ್ಯ ಇಲ್ಲ, ಡಿಫರೆನ್ಸ್ ಆಫ್ ಒಪಿನಿಯನ್, ನನಗೆ ಆ ಆತ್ಮ ಕಂಡ್ರೆ ಇಷ್ಟವಾಗಲ್ಲ, ಈ ತರದೆಲ್ಲ ಕಥೆಗಳಲ್ಲಿ ಇಲ್ಲ. ಪ್ರತಿಯೊಬ್ಬರು ಪೂರ್ಣವಾದ ಜ್ಞಾನ ಉಳ್ಳವರು ಅವರುಗಳು ಬರುವಂತ ಹಾಗೆ. ಸೊ ದಚ್ಚಮ್ಯೋರಾವೃಣಿ ಮಹೇ ಗೊತ್ತಾಯ್ತೆ, ಶಾಂತಿ ಮಂತ್ರವೂ ಆಗತ್ತೆ, ಆಶೀರ್ವಚನಕ್ಕೂ ಆಗತ್ತೆ. ಇತಿ ಆಶಿಷಮೇ ವೈತಾಮಾಶಾ ಆಸ್ತೆ. ಈ ವೇದದಲ್ಲಿ ಯಾವ ಯಜ್ಞಗಳು ಇವುಗಳು, ಅದರಲ್ಲಿ ಈ ಮಂತ್ರದಿಂದಲೇ ಆಶೀರ್ವಾದ ಮಾಡಬೇಕು ಅನ್ನೋದು ಕೂಡ ಬರುತ್ತೆ. ಕಂಟಿನ್ಯೂ ಮಾಡಿ. ಆಶಾ ಆಸ್ತೆ ವೈತಾಮಾಶಾ ಆಸ್ತೆ ಸೋಮಂ ಯಜತಿ ಪ್ರೇತಯೇವ ತದ್ದಧಾತಿ ತ್ವಷ್ಟಾರಂ ಯಜತಿ ಪ್ರೇತಯೇವ ಇತಂ ತ್ವಷ್ಟಾರೂಪಾಣಿ ವಿಕರೋತಿ ದೇವಾನಾಂ ಪತಿರ್ಯಜತಿ ಮಿಥುನತ್ವಾಯಾಗ್ನಿಂ ಗೃಹಪತಿಂ ಯಜತಿ ಪ್ರತಿಷ್ಠಿತ್ಯೈ ಜಾನಿವ ಏತದ್ಯಜ್ಞಸ್ಯ ಕ್ರಿಯತೆ ಯದಾಜ್ಯೇನ ಪ್ರಯಾಜಾ ಇಜ್ಯಂತ ಆಜ್ಯೇನ ಪತ್ನಿ ಸಂವ್ಯಾಜಾ ರುಚಮನೂಚ್ಯ ಪತ್ನಿ ಸಂವ್ಯಾಜಾನಾಂ ರುಚಾ ಯಜತ್ಯಜಾಮಿತ್ವಾಯಾಧೋ ಮಿಥುನತ್ವಾಯ ಪಂಕ್ತಿ ಪ್ರಾಣಾಯಣೋ ವೈ ಪಂಕ್ತ್ಯುದಯನ ಪಂಚ ಪ್ರಯಾಜಾ ಇಜ್ಯಂತೆ ಚತ್ವಾರ ಪತ್ನಿ ಸಂವ್ಯಾಜಾ ಸಮಿಷ್ಟಯಜು ಪಂಚಮಂ ಪಂಕ್ತಿ ದೇವಾನುಪ್ರಯಂತಿ ಪಂಕ್ತಿ ಮನೋದ್ಯಂತಿ ಪ್ರಜಾಯಾ ಕರೋತಿ ತತ್ಕ್ರಿಯತೆ ತ್ರಯಸ್ತ್ರಿಗಂ ಶಚ್ಚ. ಪ್ರಜಾಯಾ ಕರೋತಿ ತತ್ಕ್ರಿಯತೆ ತ್ರಯಸ್ತ್ರಿಗಂ ಶಚ್ಚ. ಪ್ರಜಾಯಾ ಕರೋತಿ ತತ್ಕ್ರಿಯತೆ ತ್ರಯಸ್ತ್ರಿಗಂ ಶಚ್ಚ. ಮುಂದಿನ ಅನುವಾಗ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ರಿಪಿಟೇಷನ್ ನಾಳೆ ದಿವಸ ಮಾಡೋಣ. ಯುಕ್ತ್ವಾ ಹಿ ದೇವಹೂತಮಾಗಂ ಅಶ್ವಾಗಂ ಅಗ್ನೇರಥೇರಿವ ನಿಹೋತ ಪೂರ್ವ್ಯಃ ಸದಃ
उत नो देवदेवागम् अच्छावोचो विदुष्टरः सद्विश्वावार्याकृधि त्वगम् हयद्यविष्ट्य सहसस्सु नवाहुत ऋता वा यज्ञियो भुवः अयमग्निः सहस्रिणो वाजस्य शतिनस्पतिः मूर्धा कबीरयीणाम् तम् नेमिम् प्रभवो यथा नमस्व सहूतिभिः नेदीयो यज्ञमङ्गिरः तस्मै नूनमभिद्यवे वाचा विरूप नित्यया नित्यया कृष्णे चोदस्व सुष्टुतिम् कमुष्विद्यस्य सेनयाग्नेरपाकचक्षसः पणिङ्गोजुस्तरामहे मानो देवानां विषः प्रश्नातीरिवोस्राः कृशं नः सुरग्नियाः मानः समस्य दूढ्यः परिद्वेषसो अगंहतिः ऊर्मिर्ननाभमावधीत् नाभमावधीत् नमस्ते अग्नवोजसे गृह्णन्ति देव कृष्टयः अमैरमित्रमर्दय कुवित्सु नो गविष्टयेऽग्ने संवेशिषो रयिम् उरुक्रुदरुणस्कृधि मानो अस्मिन् महाधने भारभृद्यता संवर्गगं सगं रयिं जय अन्यमस्मद्भिया यमग्ने सिषक्तु दुच्छुना वर्धानो अमवच्छवः यस्याजुषन्नमस्विनश्यमे मधुर्मकस्य वा तं घेदग्निर्वृथावति परस्य अधिसंवतो वरागम् अभ्यातरं यत्राहमस्मितागम् अव विद्माहि ते पुरा भयमग्ने पितुर्यथा वसः अधा ते सुम्नमीमहि य उग्र इव शर्यः तिग्मशृङ्गो नवगंसगः अग्ने पुरोरुरोजिथा सखायः संवस्यं यञ्चमिषग् स्तोमं चाग्नये वशिष्ठाय क्षितीनामूर्जो नप्त्रे सहस्वते सगं समिद्युवसे वृषन्नग्ने विश्वान्यर्य इडस्पदे समिध्यसे स नो वसोऽन्याभरम् प्रजापते सवेद सोमाभूषणे मौ देवौ यज्ञममैरधिवृषय वृषन्नेकान्न विगंशतिश्चाम् उशन्तस्त्वाहवामः उशन्तः समिधिः पितೃ ಸೂಕ್ತಿಗಳಲ್ಲಿ ಸೇರುತ್ತೆ ಇದು ಉಶಂತ್ವತ್ವ ಹವಾಮಹ ಅನ್ನೋದು. ಅಷ್ಟಕ್ಕೆ ನಿಲ್ಸಿರೋಣ. ತಗೊಳ್ಳಿ ಆರಣ್ಯಕ. ಒಂದು ಡೌಟ್ ಹೇಳಿ. ಬೇರೆ ಏನೋ ಜ್ಯೋತಿಷದ ಬಗ್ಗೆ ಓದ್ತಾ ಇರುವಾಗ ಒಂದ್ ಡೌಟ್ ಏನಂದ್ರೆ ರಾಮನ ಜನ್ಮ ಟೈಮ್ ಅಲ್ಲಿ ಪ್ಲಾನೆಟರಿ ಸಿಸ್ಟಮ್ ಎಲ್ಲ ಇದು ಆಗಿರೋದು ಅಂತ ಒಂದು ಇದು ಬಂದಿತ್ತು. ಅದಕ್ಕೆ ಕಾರಣ ಏನು ಅಂದ್ರೆ ರಾಮನ ಜನ್ಮದಿಂದ ಇದು ಗರ್ಭದಿಂದ ಜನನವಾಯಿತು ಅಂತ. ನನಗೆ ಡೌಟ್ ಏನಂದ್ರೆ ಪರಶುರಾಮನ ಜನ್ಮ ಹೇಗಾಯ್ತು, ಗರ್ಭದಿಂದ ಆಯ್ತಾ ಇಲ್ಲ ಹೇಗಾಯ್ತು ಅಂತ ನನಗೆ ಡೌಟ್ ಬಂತು. ಮನುಷ್ಯ ಶರೀರದಲ್ಲಿ ಬಂದಾಗ ರೇಣುಕಾ ಜಮದಗ್ನಿಯ ಮಗ ಅವನು ಪರಶುರಾಮ. ಜಾಮದಗ್ನಿ ಅವನಿಂದನೇ ಉಂಟಾಗಿದ್ದು ಪರಶುರಾಮನ ಇದ್ರದ್ದು ಕೂಡ. ಹೀಗೆ ಮನುಷ್ಯ ಜನ್ಮದಲ್ಲಿ ಇದ್ರೂ ಕೂಡ ಅವರುಗಳಿಗೆ ಈ ಕರ್ಮದ ಇದು ಬರೋದಿಲ್ಲ. ಈಗ ಕೃಷ್ಣ ದೇವಕಿಯ 7ನೇ ಗರ್ಭದಲ್ಲಿ ಜನಿಸಿದವನು. ಅದ್ರಲ್ಲಿ ಜ್ಯೋತಿಷ್ಯದ ಬಗ್ಗೆ ಬಂದಾಗ ರಾಮನ ಜನ್ಮ ದಶಾವತಾರಗಳಲ್ಲಿ ರಾಮನ ಜನ್ಮದಿಂದ ಗರ್ಭದಿಂದ ಜನನವಾಯ್ತು ಅಂತ, ಅದರಿಂದ ಆ ಟೈಮಿಂದ ಜ್ಯೋತಿಷ್ಯ ಇದೆಲ್ಲ ಸ್ಟಾರ್ಟ್ ಆಗಿದೆ ಅಂತ ಪ್ಲಾನೆಟರಿ ಸಿಸ್ಟಮ್. ಬಾಲಕಾಂಡದಲ್ಲಿ 12 ತಿಂಗಳು ಫುಲ್ ಪೂರ್ಣ ಗರ್ಭಿಣಿ ಅವಳು ಇದ್ರದಕ್ಕೆ. 9 ತಿಂಗಳು ಸಾಮಾನ್ಯವಾಗಿದ್ದು 12 ಮಂತ್ಸ್ ಗಜಗರ್ಭ ಅಂತ. ಈ ಆನೆ ಗರ್ಭದ ಇದರಲ್ಲಿ ಇದ್ದು ಜಾಸ್ತಿ ಟೈಮ್ ತಗೊಳುತ್ತೆ ಆನೆ ಮರಿ ಹಾಕ್ಬೇಕಾದ್ರೆ. ಹಾಗೆ ರಾಮನ ಜನ್ಮ ಇದೊಂದು ಚರ್ಚೆಗೆ ಬಂತು. ಆಮೇಲೆ ಅನಂತರಂಗಾಚಾರ್ಯ ಹೇಳಿದ್ರು ಇಲ್ಲ ಕರೆಕ್ಟ್ 12 ಮಂತ್ಸ್ ರಾಮನು ಇದ್ರಲ್ಲಿ ಇವ ಪಾಯಸವನ್ನು ಕೊಟ್ನಲ್ಲ ಎಲ್ರಿಗೂ ಕೂಡ, ಅದರಿಂದ ಇದಾಗಿ ಬಂದವನು. ಒಂದೇನು ಹಾಗಾದ್ರೆ ಇವರೆಲ್ಲ ಯೋನಿಜಿರ ಅಯೋನಿಜಿರ ತಂದೆ ತಾಯಿ ಇವರುಗಳಿಂದ ಉಂಟಾದವರು ಅಂದ್ರೆ ಅಲ್ಲಿ ಏನ್ ಬರುತ್ತೆ ಕೃಷ್ಣನ ಜನ್ಮದಲ್ಲಿ ತಮದ್ಭುತಂ ಬಾಲಕಂ ಅಂಬುಜೆ ಕ್ಷಣ ವಸುದೇವ ಐಕ್ಷತ, ತಾನು ತೋರಿಕೊಂಡ ಅಂತ ಗರ್ಭದಲ್ಲಿದ್ದ. ಇದು ಭಗವಂತ ಏನ್ ಬೇಕಾದ್ರೂ ಮಾಡಬಲ್ಲ. ಆಮೇಲೆ ಅವನು ಮನುಷ್ಯ ಅವತಾರ ಯಾವುದೇ ಅವತಾರದಲ್ಲಿ ಬಂದ್ರು ಕೂಡ ಅವನಿಗೆ ಈ ಮನುಷ್ಯ ಶರೀರದ ಜೊತೆಗೆ ಬರುವಂತ ಕರ್ಮಗಳದ್ದು ಶರೀರ ಬಂದ್ರೆ ಆ ದೋಷಗಳು ಬರ್ಬೇಕು.
ಅವನು ಅದಕ್ಕಿಂತ ಸಪರೇಟ್ ಆಗಿರೋನು. ಅದೆಲ್ಲ ಎಲ್ಲ ರಾಮ ದೋಷಗಳಿಂದ ಕೂಡ ಜನ್ಮದಿಂದ ರಾಮನಿಂದ ಶುರು ಆಯ್ತು ಅಂತ ಅದರಲ್ಲಿ ಉಲ್ಲೇಖ ಒಂದು ಹೇಳ್ತಾ ಇದ್ರು. ಏನ್ ಆದ್ರಿಂದ ರಾಮನಿಂದ ಏನ್ ಶುರು ಆಯ್ತು? ಇದು ಈ ಪ್ಲಾನೆಟರಿ ಸಿಸ್ಟಮ್ ಗ್ರಹಗಳಿದು ಎಫೆಕ್ಟ್ ಆನ್ ಹ್ಯೂಮನ್ ಬೀಯಿಂಗ್ಸ್. ಓಹೋ. ಇದು ಈ ಕೃಷ್ಣನ ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ಲ ಗ್ರಹಗಳು ತಾವಾಗಿ ಹೋಗ್ಬಿಟ್ಟು ಅವುಗಳ ಶುಭ ಸ್ಥಾನದಲ್ಲಿ ಇದ್ಬಿಟ್ಟು ಅಂತ. ಅದು ರಾಮನ್ ಟೈಮ್ ಅಲ್ಲೂ ಅದೇ ಆಗಿ ಅದೇ ಇದಾಗಬಾರ್ದು ಅಂತ. ಆಮೇಲೆ ಇನ್ನೊಂದು ಏನು ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ, ಕೃಷ್ಣನ ಅವತಾರದಲ್ಲಾಗಲಿ ರಾಮ ಜನ್ಮಿ, ನಾವು ರಾಮನವಮಿ ಆಚರಿಸ್ತೇವೆ, ಕೃಷ್ಣ ಜಯಂತಿ ಏನು ಇದ್ರದ್ದು ಏನು ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ರಾತ್ರಿ ಆ ದಿವಸ ನಾವು ಇವಾಗ ಪ್ರತಿ ವರ್ಷನೂ ಆಚರಣೆ ಮಾಡಿದ್ರು ಕೂಡ ಕೃಷ್ಣ ಹುಟ್ಟಿದಾಗ ಯಾವ ಯಾವ ಪ್ಲಾನೆಟರಿ ಪೊಸಿಷನ್ಸ್ ಇರುತ್ತೋ ಅದು ಮತ್ತೆ ಬರೋದಿಲ್ಲ. ಇದು ಬಹಳ ಸ್ಪಷ್ಟ. ಹಾಗಾದ್ರೆ ನಾವು ಸೆಲೆಬ್ರೇಟ್ ಮಾಡೋದು ಸರಿ ಅಲ್ವಾ? ಸರಿ, ಮಾಡ್ತಾ ಇದ್ದೀವಿ ನಾವು. ಆದ್ರೆ ಅವನು ಹುಟ್ಟಿದಾಗ ಯಾವ್ಯಾವ ಉಚ್ಚ ಸ್ಥಾನದಲ್ಲಿ ಇದ್ವೋ ತಾವಾಗಿಯೇನೆ ಆ ರೀತಿ ಇಲ್ಲ ಇವಾಗ. ಪ್ರತಿ ವರ್ಷ ನಾವು ಆಚರಣೆ ಮಾಡ್ಬೇಕು, ಮಾಡೋದು ತಪ್ಪಲ್ಲ. ಹಾಗೆ ರಾಮನ ಜನನೂ ಅಷ್ಟೇ. ರಾಮನ ಜಾತಕ ಇದೆ. ಇವರು ಆ ರಾಮಾವತಾರ ಕಾಲನಿಣಿಯ ಒಂದು ಪುಸ್ತಕ ಹಾಕಿದ್ರು ವರದರಾಜ ಅದ್ರಲ್ಲಿ ಹಾಕಿದ್ದಾರೆ ನೋಡಿ. ಒಂದೊಂದು ಈವೆಂಟ್ ಕೂಡ ಆಸ್ ಪರ್ ಹಿಂದೂ ಕ್ಯಾಲೆಂಡರ್. ಅವನಿಗೆ ಹುಟ್ಟಿದ್ ಯಾವಾಗ, ಎಷ್ಟು ವರ್ಷ ಆಗಿತ್ತು, ಅವನು ಇದಕ್ಕೆ ವಿಶ್ವಾಮಿತ್ರನ ಜೊತೆ ಹೋದಾಗ ಯಾವಾಗ, ಸೀತಾ ವಿವಾಹ ಆಗಿದ್ಯಾವ್ದು, ಕಾಡಿಗೆ ಹೋಗಿದ್ಯಾವ್ದು, ಎಷ್ಟು ದಿವಸ, ಯಾವ ಇದ್ರಲ್ಲಿ ಅವನು ಮಾಡಿದ್ದು, ಯುದ್ಧ ಯಾವಾಗ ಆಯ್ತು, ಪ್ರತಿ ಒಂದು ರೆಕಾರ್ಡ್ ಮಾಡ್ಬಿಟ್ಟಿದ್ದಾರೆ ಡೈರಿ ಕ್ಲೀನ್ ಆಗಿ. ಈವೆಂಟ್ಸು ಮಹಾಭಾರತದ್ದು ಅಷ್ಟೇನೆ, ಕೃಷ್ಣನ ಜನದ್ದು ಕೂಡ ಹೀಗೆ ಬರುತ್ತೆ. ಹಾಗಾಗಿ ಸೊ ಅದರಿಂದ ಅದು ಆಗ್ಬೋದು, ನೀವ್ ಹೇಳಿದ್ರಲ್ಲ, ಅದರಿಂದ ಜ್ಯೋತಿಷ್ಯದ ಉಗಮಕ್ಕೆ ಆ ಒಂದು ಮಾತನ್ನು ಕೊಟ್ಟಿದ್ರು ಆಗಿರ್ಬೋದು. ಪ್ಲಸ್ ಇನ್ನೊಂದೇನಂದ್ರೆ ಅದರಲ್ಲಿ ಈ ರಾಹುಕೇತುಗಳು ಈ ಪ್ಲಾನೆಟರಿ ಸಿಸ್ಟಮ್ ಅಲ್ಲಿ ಬಂದಿದ್ದು ಮಹಾಭಾರತ ಟೈಮ್ ಇಂದ ಅಂತ. ಅದು ಇದು ಆಗ್ಬೋದು. ಮತ್ತೆ ಇನ್ನೊಂದೇನು, ಇದಕ್ ಜಾಸ್ತಿ ಇಂಪಾರ್ಟೆನ್ಸ್ ನಾವು ಕೊಡಲ್ಲ. ಯಾವಾಗ ಇವನು ಹುಟ್ಟಿದ್ ಯಾವ್ದೋ, ಅವನು ಯಾವಾಗ ಹೋಗಿದ್ದು, ಈಗ ವಿಶ್ವಾಮಿತ್ರನ್ ಯಾವ ಇಯರ್ ನಲ್ಲಿ ಇದ್ದಿದ್ದವನು, ಸತ್ತಿದ್ ಯಾವಾಗ, ಅವ್ನು ಸತ್ತೇ ಇಲ್ಲ. ಯಾರು ಸ್ಥಿತಿ ಮಾಡ್ತೀರಿ ಏನೋ ವಿಶ್ವಾಮಿತ್ರನ್ಗೆ? ಈ ಮಹರ್ಷಿಗಳನ್ನ ನೀವು ನೆನೆಸ್ಕೊಂಡ್ರೆ ದೇ ಕ್ಯಾನ್ ಕಮ್. ಸೊ ಇದು ಒಂದು ಹೇಳೋದಕ್ಕೆ ಇವುಗಳು ಇದ್ರದಕ್ಕಾಗತ್ತೆ. ಆ ದೃಷ್ಟಿಯಿಂದ ಈ ಪ್ಲಾನೆಟರಿ ಇವುಗಳನ್ನ ಹೇಳುವಂತಹದ್ದು ಇದು ಉಗಮಕ್ಕೆ ಇದು ಇನ್ನೊಂದು ಸಮಾಧಾನ ಇದೊಂದು ಹೇಳ್ತೀನಿ. ಈಗ ಮೊದಲು ಬ್ರಹ್ಮನಿಂದ ಮಾನಸ ಪುತ್ರ ಹುಟ್ಟಿದ್ರು, ಅವನ ಮನಸ್ಸಿನಿಂದ ಎಲ್ರು ಉಂಟಾಗಿದ್ರು. ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ, ಅವನ ಕಣ್ಣಿನಿಂದ ಸೂರ್ಯ ಚಂದ್ರ ಹುಟ್ಟಿದ್ರು, ವಿರಾಟ್ ಪುರುಷ, ಅವನು ಸಹಸ್ರ ಶೀರ್ಷ ಪುರುಷ. ಆಮೇಲೆ ಈ ಚತುರ್ಮುಖ ಬ್ರಹ್ಮ ಇದ್ನಲ್ಲ, ದಕ್ಷ ಪ್ರಜಾಪತಿಗಳಿದ್ರಲ್ಲಿ ಬಂದಾಗ ಒಂದು ಶರೀರವನ್ನು 2 ಭಾಗ ಮಾಡ್ದ, ಪತತಿ ಅಂತ ಅಂದ್ಬಿಟ್ಟು. ಅದರಿಂದ ಉಂಟಾಗಿದ್ದು ಪತ್ನಿ. ಒಂದೇ ಆತ್ಮವನ್ನು 2 ಮಾಡಿ ಒಂದು ಪುರುಷ ಒಂದು ಸ್ತ್ರೀ ಅನ್ನೋದನ್ನ ಸೃಷ್ಟಿ ಆಮೇಲೆ ಶುರುವಾಯ್ತು. ಆಮೇಲೆ ನೋಡಿ ಎಲ್ಲ ಕ್ಯಾಟಗರೀಸ್ ನಲ್ಲೂ ಅಷ್ಟೇ, ಯೂನಿಸೆಕ್ಷುಯಲ್ ಬೈಸೆಕ್ಷುಯಲ್ ಇತ್ತು ಮೊದ್ಲು. ನಮ್ ಸೈನ್ಸ್ ನಲ್ಲಿ ಓದ್ಬೇಕಾದ್ರೆ 2 ಇದು ಕೂಡ ಒಂದ್ರಲ್ಲಿ ಇರೋದು. ಈಗ ಪುರುಷ ಅಂಶವೂ ಇದೆ, ಸ್ತ್ರೀ ಅಂಶವೂ ಇದೆ. ಇದರಲ್ಲಿ ಒಂದು ಫ್ಲವರ್ ಅಲ್ಲಿ ಪೋಲನ್ ಗ್ರೈನ್ಸ್ ಮತ್ತೆ ಇದು ಎಲ್ಲ ಓವಮ್ ಅದ್ರದ್ದು ಕೂಡ ಇದೆ. ಆದ್ರೆ ಮುಂದಕ್ಕೆ ಅಡ್ವಾನ್ಸ್ಡ್ ಇದು ಅಲ್ಲಿ, ಇದಕ್ಕೆ ಲಿಂಕ್ ಮಾಡೋದಲ್ಲ, ಅದರಿಂದ ಬಂತು ಎವಲ್ಯೂಷನ್ ಅಲ್ಲ. ಪುರುಷ ಸ್ತ್ರೀ ಆಗಿದ್ದು ಆಮೇಲೆ ಏನು ಅಂದ್ರೆ, ಪುರುಷ ಒಬ್ಬನೇ ಇದ್ರೆ ಅವ್ನು ಬಹಳ ಕಂಪ್ಲೀಟ್ ಅಲ್ಲ, ಪತ್ನಿ ಒಬ್ಳೆ ಇದ್ರೆ ಅವಳು ಕಂಪ್ಲೀಟ್ ಅಲ್ಲ, ಹೆಣ್ಣು. ಪುರುಷ ಸ್ತ್ರೀಯರು ಸೇರ್ಬೇಕು. ಅದರಿಂದ ಈ ವಿವಾಹ ಅನ್ನೋದನ್ನು ಮಾಡಿದ್ದು. ಆಗ್ಲೇ ಇದು ಅವರ ಗೃಹಸ್ಥಾಶ್ರಮವನ್ನು ಸಿಗದಾಗ ಶಾಸ್ತ್ರ ರೀತಿಯಲ್ಲಿ ನಡೆಸಿದ್ರೆ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯೋದು. ಪ್ರಜಾತಂತುಮ್ಮ ವ್ಯವಚ್ಛೇತ್ಸಿ, ನಾ ಮದ್ವೆನೇ ಆಗೋಲ್ಲ, ಹಂಗೆ ಇರ್ತೀನಿ ಅಂದ್ರೆ ಕಂಟಿನ್ಯೂಟಿ ಆಫ್ ದಿ ಇದು ಯು ಶುಡ್ ನಾಟ್ ಬ್ರೇಕ್ ಇಟ್. ವೇದದ ಸಂದೇಶ. ಎಲ್ರೂ ಸನ್ಯಾಸಿಗಳಾಗೋಕ್ ಆಗೋಲ್ಲ. ಮತ್ತೆ ಸನ್ಯಾಸದಲ್ಲಿ ಈಗ ಬ್ರಹ್ಮಚರ್ಯದಿಂದಾನೇ ಸನ್ಯಾಸನ, ಎಲ್ಲಾ ಚರ್ಚೆಗಳು ನಡೆದು ಬಿಟ್ಟಿದೆ, ಎಲ್ಲ ಪೂರ. ಸೊ ನಮ್ಮ ಸಿದ್ಧಾಂತದ ಪ್ರಕಾರ ಅವನಿಗೆ ಒಂದು ರೀತಿ ಈ ಕರ್ಮದ ಶರೀರ ಇದ್ದಾಗ ಸಹಜವಾಗಿ ಬರುವಂತದ್ದು ಬಯಕೆಗಳು ಇದೆಲ್ಲ, ಅದು ಒಂದು ಚೂರು ಇರಬಾರ್ದು. ನೀನು ಸಂಬಂಧಗಳನ್ನಲ್ಲಿ ರೆಕಗ್ನೈಸೇ ಮಾಡಬಾರ್ದು. ಆ ಮಟ್ಟಕ್ಕೆ ನೀನ್ ಏರ್ಬೇಕು, ವಿರಕ್ತನಾಗ್ಬೇಕು. ಅಂದ್ರೆ ಪತ್ನಿ ಬಂದ್ರು ಕೂಡ, ಅಯ್ಯೋ ನನ್ನ ಪೂರ್ವಾಶ್ರಮದವಳು ಬಂದಿದ್ದಾಳೆ, ಯಾವ ಒಂದು ರೀತಿಯ ಮಾನಸಿಕವಾಗಿ ಒಂಚೂರು ಅಟ್ಯಾಚ್ಮೆಂಟ್ ಬರಬಾರ್ದು. ಅಷ್ಟ್ರ ಮಟ್ಟಿಗೆ. ಅದಕ್ಕೇನೆ ಸನ್ಯಾಸ ನಮ್ಮಲ್ಲಿ ಕೊಡೋದು ಎಲ್ಲ 45, 50, 60 ವರ್ಷ ಆದ್ಮೇಲೆನೆ. ಅವ್ರಿಗೆ ಯಾವ ಕಮಿಟ್ಮೆಂಟ್ಸ್ ಇರಬಾರ್ದು. ಹೆಂಡತಿ ಅವಳ ಜೀವನಾಂಶ ಪೂರ ಕೊಟ್ಬಿಟ್ಟು ಅವಳು ಬದುಕೋಷ್ಟು ದಿವಸ ಅವ್ಳು ಯಾರನ್ನು ದೈಹಿ ಅಂತ ಕೇಳ್ಬೇಕಾಗಿತ್ತು. ಮಠದವ್ರು ತಗೊಳ್ಬೇಕಾದ್ರೆ ಅವರ ಪತ್ನಿಗೆ ಜೀವನಾಂಶ ಇದ್ರದೆಲ್ಲ ಕೊಟ್ಬಿಟ್ಟು ಬಂದ ಮೇಲೆ ಹಿ ವಿಲ್ ನಾಟ್ ರಿಮೆಂಬರ್. ಹಿಂದಿನ ಆಶ್ರಮದ ಪೂರ್ವಾಶ್ರಮದಲ್ಲಿ ನನ್ನ ಮಗ ಬಂದಿದ್ದಾನೆ, ಇಲ್ಲ, ಆ ಅಟ್ಯಾಚ್ಮೆಂಟೇ ಬರಬಾರ್ದು.
ಇದು ಎಷ್ಟು ಮಟ್ಟಿಗೆ ಅಂದ್ರೆ ಈ ಇವರಿದ್ರಲ್ಲ ಪೌಂಡ್ರೀಕಪುರದ ಸ್ವಾಮಿಗಳು, ಅವ್ರ ಬಗ್ಗೆ ಕೇಳಿದೆ ನಾನು. ಅವ್ರ ಹೆಂಡತಿ ಮಕ್ಳು ಹತ್ರ ಬರೋದಕ್ಕೆ ಬಿಡೋಲ್ಲ. ಇಲ್ಲ ಇಲ್ಲ ಹತ್ರ ಬರೋದು ಬೇಡ, ದೂರದಲ್ಲಿ ಎಲ್ಲೋ ಇದ್ಬಿಟ್ಟು ಅಲ್ಲೇ ನಮಸ್ಕಾರ ಮಾಡ್ಬೇಕು. ಅಯ್ಯೋ ನನ್ನ ಹೆಂಡತಿ ಬಂದ್ಲು ಅಂತ ಇವ್ರಿಗೆ ಮಾನಸಿಕವಾಗಿ ಅದು ಬರೋದು ಬೇಡ. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ಇಷ್ಟು ಮಟ್ಟಿಗೆ ವಿರಕ್ತರಾಗಿ ಅವರು ತಮ್ಮನ್ನ ತಾವು ಪೂರ್ಣವಾಗಿ ಸನ್ಯಾಸದಲ್ಲಿ ತೊಡಗಿಸೋದ. ಸೊ ಅದರಿಂದ ಪತಿ ಪತ್ನಿ ಅನ್ನೋದೆಲ್ಲ ಆಮೇಲೆ ಬಂದಿದ್ದು, ಮೊದಲು ಮಾನಸಿಕವಾಗಿ. ಹಾಗೆ ಈಗ ಈ ರಂಗರಾಜ್ ಹೇಳಿದ್ದು ರಾಮಾವತಾರದ್ದು ಗ್ರಹಗಳ ಎಲ್ಲ ಪಾಸಿಬಿಲಿಟೀಸ್ ಆಮೇಲೆ ಒಂದೊಂದಾಗಿ ಸೇರ್ಕೊಂಡಿದ್ದಾಗಿ ಆಗಿರುವಂತದ್ದಾಗ್ಬೋದು. ಹೀಗೆ ಈಗ ಆರಣ್ಯಕ ಎಲ್ಲಿ ನಿಲ್ಸಿದ್ವಿ? ಅಲ್ಲಿ 25ನೇದು ಅರುಣಕೇತಕ ಬ್ರಾಹ್ಮಣೆ ಪುಷ್ಕರ ಪರ್ಣ 24 ಅರುಣಕೇತಕ ಬ್ರಾಹ್ಮಣೆ ಪುಷ್ಕರ ಪರ್ಣಾದಿ ಉಪಾದಾನ ವಿಧಿ ಜಾನೋದಗ್ನಿಮುತ್ತರ ಭೇದೀಂ ಖಾತ್ವಾ ಜಾನುದಗ್ನಿಮುತ್ತರ ವೇದೀಂ ಖಾತ್ವಾ ಜಾನುದಗ್ನಿಮುತ್ತರ ವೇದೀಂ ಖಾತ್ವಾ ಅಪಾಂ ಪೂರಯತಿ ಅಪಾಂ ಪೂರಯತಿ ಅಭಾಗಂ ಸರ್ವತ್ವಾಯ ಪುಷ್ಕರ ಪರ್ಣಗಂ ರುಕ್ಮಂ ಪುರುಷಮಿತ್ಯುಪದಧಾತಿ ಪುಷ್ಕರಪರ್ಣಗಂ ರುಕ್ಮಂ ಪುರುಷಮಿತ್ಯುಪದಧಾತಿ ಪುಷ್ಕರಪರ್ಣಗಂ ರುಕ್ಮಂ ಪುರುಷಮಿತ್ಯುಪದಧಾತಿ 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 ತಪೋ ವೈ ಪುಷ್ಕರ ಪರ್ಣಂ ತಪೋ ವೈ ಪುಷ್ಕರಪರ್ಣಂ ಸತ್ಯಗಂ ರುಕ್ಮಃ ಸತ್ಯಗಂ ರುಕ್ಮಃ ಅಮೃತಂ ಪುರುಷಃ ಅಮೃತಂ ಪುರುಷಃ ಏತಾವದ್ವಾ ವಾ ಆಸ್ತಿ ಏತಾವದ್ವಾ ವಾ ಅಸ್ತಿ ಯಾವದೇತತ್ ಯಾವದೇತತ್ ಯಾವದೇವಾಸ್ತಿ ಯಾವದೇವಾಸ್ತಿ ತದವರುಂಧೆ ತದವರುಂಧೆ ಕೂರ್ಮಮುಪದಧಾತಿ ಊರ್ಮಮುಪದಧಾತಿ ಅಪಾಮೇವ ಮೇಧಮವರುಂಧೆ ಅಪಾಮೇವ ಮೇಧಮವರುಂಧೆ ಅಥೋ ಸ್ವರ್ಗಸ್ಯ ಲೋಕಸ್ಯ ಸಮಷ್ಟ್ಯೈ ಅಥೋ ಸ್ವರ್ಗಸ್ಯ ಲೋಕಸ್ಯ ಸಮಷ್ಟ್ಯೈ ಅಥೋ ಸ್ವರ್ಗಸ್ಯ ಲೋಕಸ್ಯ ಸಮಷ್ಟ್ಯೈ ಆಪಮಾಪಮಪಃ ಸರ್ವಾ ಆಹ ಅಸ್ಮಾದಿತೋ ಮುತಃ ಅಗ್ನಿರ್ವಾಯುಶ್ಚ ಸೂರ್ಯಶ್ಚ ಸಹ ಸಂಚಸ್ಕರರ್ಧಿಯಾ ಇತಿ ವಾಯುಶ್ವಾರಶ್ಮಿಪತಯಃ ಲೋಕಂ ಪ್ರಣಚ್ಛಿದ್ರಂ ಪ್ರಣ್ ಯಾಸ್ತಿಸ್ರಃ ಪರಮಜಾಃ
या श्रीस्रः परमचाः इंद्रघोष भो वसुभिदेवा ये वेति इन्द्रघोषा भो वसुभिरेवा एवेति इन्द्रघोषा भो वसुभिरेवा एवेति पंचचितया उपदधाति उपदधाति पञ्चचितय उपदधाति पान्तोऽग्निः पान्तोऽग्निः यावानेवाग्निः यावानेवाग्निः तं चिनुते संचिनुते लोकं प्रणयात् द्वितीयामुपदधाति लोकं प्रणयात् द्वितीयामुपदधाति लोकं प्रणयात् द्वितीयामुपदधाति पञ्चपदा वै विराट् पञ्चपदा वै विराट् पञ्चपदा वै विराट् तस्या वा इयं पादः तस्या वा इयं पादः तस्या वा इयं पादः अन्तरिक्षं पादः अन्तरिक्षं पादः अन्तरिक्षं पादः द्यौः पादः यौ पादः दिशः पादः दिशः पादः परोरजा पादः ರಜಾಹ ಇದೆಯಲ್ಲ ಅದೇನ್ ಬರುತ್ತೆ ಆಪಃ ಪುನಂತು ಅಂತ ಅರ್ಥದಲ್ಲಿ ಪರೋರಜಾ ಪಾದಃ ಆಹ್ ಪಾದಃ ಹೇಳಿ ವಿರಾಜ್ಯೇವ ಪ್ರತಿಷ್ಠತಿ विराज्येव प्रतिष्ठति य एतमग्निं चिनुते एतमग्निं चिनुते य उचैनमेवं वेद उचैनमेवं वेद अस्ति प्रणान्तरिक्षं पादश्च अस्ति मृणान्तरिक्षं पादश्च अस्ति मृणान्तरिक्षं पादश्च अग्निं प्रणीयोपसमाधाय अग्निं प्रणीयोपसमाधाय तमभितयेता अभीष्टका उपदधाति तमभितयेता अभीष्टका उपदधाति अग्निहोत्रे दर्शपूर्णमासयोः अग्निहोत्रे दर्शपूर्णमासयोः अग्निहोत्रे दर्शपूर्णमासयोः अशुभन्धे चातुर्मास्येषु पशुबन्धे चातुर्मास्येषु पशुबन्धे चातुर्मास्येषु अथो आहुः अथो आहुः 17ನೇ ತಾರೀಕು ಶನಿವಾರ ಸಂಕ್ರಾಂತಿ ಇದೆ. ಅದ್ರ ಜೊತೆಗೆ ದಧಿವ್ರತ ಆರಂಭ. 1 ತಿಂಗಳು ಹಾಲನ್ನು ಕುಡಿಬಾರ್ದು. ಚಾತುರ್ಮಾಸ್ಯ ಅಂತಂದ್ರೆ ಬರೀ ಸನ್ಯಾಸಿಗಳಿಗಲ್ಲ, ಗೃಹಸ್ಥರು ನಡೆಸಬೇಕಾದ್. ಹಾಲು ಕುಡಿಯೋದು ಬೇಡ ಅಷ್ಟೇ 1 ತಿಂಗಳು. ಕಷ್ಟನೇನೋ ಬಿಡೋದಕ್ಕೆ. ಮತ್ ಇದ್ರಲ್ಲಿ ಎಲ್ಲ ಹೇಳ್ತಾ ಇದ್ದು ಹಾಲಿನ ಎಲ್ಲಾ ಪ್ರಾಡಕ್ಟ್ಸ್ ಬಿಡ್ಬೇಕು ಅಂತಿಲ್ಲ. ಕಾಫಿ ಕುಡೀರಿ,
ಕಾಫಿ ಕುಡಿಬಹುದು. ಹಾಲು ಬರೀ ಹಾಲು ಕುಡಿಬೇಡಿ ಅಷ್ಟೇ, ಯಾಕೆಂದ್ರೆ ದಧಿ ವ್ರತ ನೆಕ್ಸ್ಟ್. ಮೊಸರು ತಿನ್ಬೇಡಿ. ಹಾಗಾದ್ರೆ ಮೋರ್ ಕೊಳಂಬು ಮಾಡಿರುತ್ತೆ, ತರ್ಡ್ ಸೇರಿಸಿದ್ರು ಪರವಾಗಿಲ್ವಾ, ಆಗ್ಬೋದು. ಬರೀ ಮೊಸರು ತಿನ್ಬೇಡಿ. ಈ ಚಾತುರ್ಮಾಸ್ಯ ಅನ್ನೋದು ಇಟ್ ಈಸ್ ವೆರಿ ಸಿಂಪಲ್, ಕಷ್ಟ ಅಲ್ಲ. ಬರೀ ಅವರೇ ಮಾಡ್ಬೇಕು ಅಂತಿಲ್ಲ, ನಾವುಗಳು ನಡೆಸಬಹುದು. ಯಾಕೆಂದ್ರೆ ಇಲ್ಲಿ ಬಂದಿದೆಯಲ್ಲ ಅಗ್ನಿಹೋತ್ರ, ದರ್ಶ ಪೂರ್ಣಮಾಸ. ಈಗ ನೆನ್ನೆ ಇಷ್ಟಿ ದರ್ಶ ಪೂರ್ಣಮಾಸ. ದರ್ಶ ಅಂದ್ರೇನು? ಅಮಾವಾಸ್ಯೆ. ಪೌರ್ಣಮಾಸ ಅಂದ್ರೆ ಹುಣ್ಣಿಮೆ. ಅದಕ್ಕೆ ಮಾರನೇ ದಿವಸ ಪ್ರಥಮೆಯಲ್ಲಿ ನಡೆಸುವಂತ ಇಷ್ಟಿ. ಪ್ರತಿದಿನದ ಅಗ್ನಿಹೋತ್ರ ಉಪಾಸನೆ ಪ್ರತಿದಿನ ನಡೆಸುವಂತದ್ದು. ಸಾಲಿಪಾಕ ದರ್ಶಪೂರ್ಣೆ ಅಗ್ನಿಹೋತ್ರೆ ದರ್ಶ ಪೂರ್ಣಮಾಸೆಯೋ ಪಶುಬಂಧ. ಗೊತ್ತೈತೆ? ಇದೆಲ್ಲ ಯಜ್ಞ ಸಂಸ್ಥೆಗಳು ಬೇರೆ ಬೇರೆ. ಚಾತುರ್ಮಾಸ್ಯೇಶು, ಇದು ಕೂಡ ಒಂದು ಯಜ್ಞ ಆಗತ್ತೆ. 1 ತಿಂಗಳು ನೀವು ಆಮೇಲೆ ಬೇಳೆ ತಿನ್ಬೇಡಿ, ದ್ವಿದಳ ಬ್ರೋಕನ್ ಇದ್ರದ್ದು, ಅದನ್ನ ಬಿಟ್ಟು. ಇವಾಗ ಈ ಶ್ರಾದ್ದದಲ್ಲಿ ತೌರ್ ಪರ್ಪ್ ಯೂಸ್ ಮಾಡ್ತಾರ? ಮಾಡೋಲ್ಲ. ಏನಿದ್ರು ಎಲ್ಲ ಪೈತು ಪರ್ಪು. ನೋಡಿ, ಒಂದೊಂದು ಸ್ಪೆಸಿಫಿಕೇಶನ್ಸ್ ಇದೆ. ಆ ರೀತಿನಲ್ಲಿ ಇದೊಂದು 4 ತಿಂಗಳಲ್ಲಿ ಏನ್ ಒಂದೊಂದನ್ನ ಉದ್ದೇಶ ಏನು ಅಂತಂದ್ರೆ, ಇದೊಂದು ಯಜ್ಞವಾಗುತ್ತೆ. ಜೊತೆಗೆ ಯು ಲರ್ನ್ ಟು ಕಂಟ್ರೋಲ್ ಯುವರ್ ಮೈಂಡ್. ಅದಕ್ಕೆ ಉಪಯೋಗ ಆಗುತ್ತೆ ಇದು. ಏಕಾದಶಿ ವ್ರತವನ್ನ 1 ತಿಂಗಳು ಹಾಲು ಕುಡಿಯೋಲ್ಲ, 1 ತಿಂಗಳು ಮೊಸರು ತಿನ್ನೋಲ್ಲ. ನೀರ್ ಮಜ್ಜಿಗೆ ಮಾಡ್ಕೊಂಡು ಕುಡಿರಿ, ಮೊಸರಾಗಿ ತಿನ್ಬೇಡಿ ಡೈರೆಕ್ಟ್ ಆಗಿ. ಇದು ಇರುವಂತದ್ದು. ಅಂಡ್ ಇಟ್ ಹ್ಯಾಸ್ ಗಾಟ್ ದಿ ಖಂಡಿತ ಎಫೆಕ್ಟ್ ಆನ್ ದಿ ಮೈಂಡ್. ಆತ್ಮಕ್ಕೆ ಆ ಸಂಸ್ಕಾರ ಖಂಡಿತ ಉಂಟಾಗತ್ತೆ. ಯಾವುದೇ ಒಂದು ಪ್ರಯತ್ನ ಗೊತ್ತೈತೆ ಮಾಡಿದ್ದು ವ್ಯರ್ಥವಾಗೋದಿಲ್ಲ. ಅವರ್ ಪ್ರೇಯರ್ ನೆವರ್ ಗೋಸ್ ವೇಸ್ಟ್. ಹಾಗೆ ಗುಡ್ ಡೀಡ್ಸ್ ವೇದದಲ್ಲಿ ಹೇಳಿದಂತ ನಡೆದಕ್ಕೆ ಡೆಫಿನೆಟ್ಲಿ ವಿಲ್ ಬಿ ರಿವಾರ್ಡೆಡ್. ನಮಗೇನು ಇದು ಪುಣ್ಯ ಸಿಕ್ಕಿ ಇನ್ಯಾವುದೋ ಬೇರೆ ಲೋಕದಲ್ಲಿ ಹೋಗಿ ದೇವತೆಗಳ ಜೊತೆ ಇಲ್ಲ ರಂಬೆ ಊರ್ವಶಿ ಜೊತೆ ಸುತ್ತಬೇಕು ಅನ್ನೋ ಬಯಕೆ ಅಲ್ಲ. ಭಗವತ್ ಪ್ರೀತ್ಯರ್ಥವಾಗಿ ವೇದೋಕ್ತವಾದಂತಹ ವಿಧಿವಿಧಾನಗಳನ್ನ ಆಚರಿಸೋಣ. ಶ್ರುತಿ ಸ್ಮೃತಿ ಅದು ನನ್ನ ಆಜ್ಞೆ, ಅದನ್ನು ಉಲ್ಲಂಘಿಸಿದ್ರೆ ಶ್ರುತಿ ಸ್ಮೃತಿ ಮಮ ಇವಾಜ್ಞ ಯಸ್ತ್ವಾಂ ಉಲ್ಲಂಘ್ಯತೆ ನರಹ ಆಜ್ಞಾ ಛೇದಿ ಮಮ ದ್ರೋಹಿ ಮತ್ ಭಕ್ತೋಪಿ ನ ವೈಷ್ಣವ ಅಂತಾರೆ. ವರಾಹ ಪುರಾಣದ ಮಾತಿದು. ಸೊ ಅದರಿಂದ ಸ್ಮೃತಿಗಳಲ್ಲಿ ಇವುಗಳಲ್ಲಿ ಹೇಳಿದ್ದನ್ನ ಫಾಲೋ ಮಾಡಬೇಕು. ಮಾಡೋಕ್ಕಾಗದೆ ಇರೋದು ಯಾವುದನ್ನು ಹೇಳಿಲ್ಲ. ದಿಸ್ ಇಸ್ ವೆರಿ ಕ್ಲಿಯರ್. ಶಾಸ್ತ್ರದಲ್ಲಿ ಹೇಳಿರೋದೆಲ್ಲ ನಮ್ಮ ಒಳಿತಿಗಾಗಿ ಭಗವಂತ ಮಾಡಿದ್ದು. ಅಂಡ್ ಇಟ್ ಈಸ್ ಪಾಸಿಬಲ್. ಇಂಪಾಸಿಬಲ್ ಅನ್ನೋದನ್ನ ಹೇಳಿಲ್ಲ. ನೀವು ಮನುಷ್ಯರಾಗೆ ಇಡಬೇಡಿ, ಏನನ್ನು ತಿನ್ಲೇಬೇಡಿ, ಏನನ್ನು ಎಂಜಾಯ್ ಮಾಡಬೇಡಿ ಅಂತ ಹೇಳಿಲ್ಲ. ಎಲ್ಲ ಹಿತಮಿತದಲ್ಲಿ ಇಟ್ಕೊಳ್ಳಿ. ಎಲ್ಲದನ್ನು ಭಗವದ್ ಅರ್ಪಿತವಾಗಿ ಮಾಡಿ. ಶರೀರ ಇರೋ ತನಕ ಆಹಾರ ಬೇಕು, ವಸ್ತ್ರ ಬೇಕು, ಕಡೆ ಉಸಿರು ಇರೋ ತನಕನೂ ಬೇಕು. ಇದಕ್ಕೊಂದು ನೆಲೆ ಬೇಕು. ಅದಕ್ಕೆ ಎಷ್ಟೋ ಅಷ್ಟು. ಆದ್ರೆ ಅದೇ ಜೀವನದ ಗುರಿ ಅಲ್ಲ. ಅನ್ನ 2 ಹೊತ್ತು ಊಟ ಕಡೆ ಅದನ್ನೇ ದಿ ಮೇನ್ ಗೋಲ್ ಆಫ್ ಲೈಫ್. ಅಥವಾ ವಸ್ತ್ರ ಚೆನ್ನಾಗಿರ್ಬೇಕು ನನಗೆ, ನೀವು ಕೇಳದೇ ಇದ್ರು ಭಗವಂತ ಕೊಡ್ತಾನೆ. ಹೇಗೆ ಅಂದ್ರೆ, ನೀವು ಹಿಂದಿನ ಜನ್ಮದಲ್ಲಿ ಮಾಡಿಟ್ಟಿದ್ರೆ ಕೊಟ್ಟಿಟ್ಟಿದ್ದ ಅಂತಾನಲ್ವೇ? ಅದರಿಂದ ಸೊ ಅದರಿಂದ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಏನನ್ನು ನಾವು ನಡೆಸ್ಬೇಕು ಅದನ್ನು ನಡೆಸ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಇವೆಲ್ಲ ಯಜ್ಞದಲ್ಲಿ ಸೇರುವಂತದ್ದು. ಪಶು ಬಂದೆ ಚಾತುರ್ಮಾಸ್ಯೇಶು ಆಯ್ತಾ? ಅಥೋ ಆಹುಹು ಅಥೋ ಆಹುಹು ಅಥೋ ಆಹುಹು ಸರ್ವೇಷು ಯಜ್ಞ ಕ್ರತುಷ್ವಿತಿ ಸರ್ವೇಷು ಯಜ್ಞ ಕ್ರತುಷ್ವಿತಿ ಸರ್ವೇಷು ಯಜ್ಞ ಕ್ರತುಷ್ವಿತಿ ಅತಃ ಸ್ಮಾಹ ಋಣಸ್ವಾಯಂ ಭುವಃ ಅತಃ ಸ್ಮಾಹ ಋಣಸ್ವಾಯಂ ಭುವಃ ಅತಃ ಸ್ಮಾಹ ಋಣಸ್ವಾಯಂ ಭುವಃ ಸಾವಿತ್ರ ಸರ್ವೋಗ್ನಿರಿತ್ಯನನುಷಂಗಂ ಮನ್ಯಾಮಹೇ ಸರ್ವೋಗ್ನಿರಿತ್ಯನನುಷಂಗಂ ಮನ್ಯಾಮಹೇ ಸಾವಿತ್ರಃ ಸರ್ವೋಗ್ನಿರಿತ್ಯನನುಷಂಗಂ ಮನ್ಯಾಮಹೇ ಸಾವಿತ್ರಿ ಸರ್ವಾಗ್ನಿ ಇತಿ ಅನನುಷಂಗಂ ಮನ್ಯಾಮಹೇ ನಾನಾವಾ ಏತೇಷಾಂ ವೀರ್ಯಾಣಿ ನಾನಾವಾ ಏತೇಷಾಂ ವೀರ್ಯಾಣಿ ನಾನಾವಾ ಏತೇಷಾಂ ವೀರ್ಯಾಣಿ ತಮಗ್ನಿಂ ಜನುತೆ ತಮಗ್ನಿಂ ಜಿನುತೆ
कामग्निं चिनुते क्षत्रियमग्निं चिन्वानः क्षत्रियमग्निं चिन्वानः क्षत्रियमग्निं चिन्वानः कामग्निं चिनुते कामग्निं चिनुते कामग्निं चिनुते सावित्रमग्निं चिन्वानः सावित्रमग्निं चिन्वानः सावित्रमग्निं चिन्वानः कामग्निं चिनुते कामग्निं चिनुते कामग्निं चिनुते नाचिकेतमग्निं चिन्वानः नाचिकेतमग्निं चिन्वानः नाचिकेतमग्निं चिन्वानः कामग्निं चिनुते कामग्निं चिनुते कामग्निं चिनुते ನಾಚಿಕೇತಮಗ್ನಿ ಅಂತ ಯಾಕೆ ಬಂತು ಅಂದ್ರೆ ಪರಮ ರಹಸ್ಯವಾದದ್ದನ್ನ ಯಮನಿಂದ ಪಡೆದವನು. ಇಲ್ಲಿ ತನಕ ದೇವತೆಗಳು ಗೊತ್ತಿಲ್ಲ ಅಂತಾನು ಯಮ. ಅದು ಬೇಡ ನಿನಗೆ, ರಾಜ್ಯ ಭೋಗ ಎಲ್ಲ ಕೊಡ್ತೀನಿ, ಅಪ್ಸರಿನ ಕಳಿಸ್ತೀನಿ ನಿನಗೆ ಅಂತ. ಅದು ಎಷ್ಟ್ ದಿವ್ಸ ಅಂತ, ನಾನಿರೋ ದಿವ್ಸನೂ ಕೊಡ್ತೀನಿ, ಆಮೇಲೆ ಇಲ್ಲ. ಆಮೇಲೆ ಇದ್ದಿದ್ಮೇಲೆ ಯಾವ್ದು ಶಾಶ್ವತವಲ್ವೋ ಬೇಡ. ನಿನ್ನ ರಾಜ್ಯಾಧಿಪತ್ಯ, ಏಕಚಕ್ರಾಧಿಪತ್ಯ, ಗಂಧರ್ವರು, ಅಪ್ಸರೆಯರು, ಡ್ಯಾನ್ಸು ಎಲ್ಲದನ್ನು ನೀನ್ ಇಟ್ಕೋ. ನನ್ ಪ್ರಶ್ನೆ ಗೊತ್ತಾಯ್ತು, ಸತ್ ಮೇಲೆ ಕೆಲವರು ಸ್ವರ್ಗ ಇದೆ ಅಂತಾರೆ, ಕೆಲವರು ನರಕ ಇದೆ ಅಂತಾರೆ, ಏನಾಗತ್ತೆ ಅದ್ರ ಬಗ್ಗೆ ಉತ್ತರ ಹೇಳು. ಎಂತಹ ಗೂಢವಾದ ಪ್ರಶ್ನೆ ಅಂದ್ರೆ, ಇವನೆಲ್ಲ ಇದನ್ನೆಲ್ಲ ಇದ್ ಮಾಡದ. ಸರಿ, ನೀನೀಗ ಸರಿಯಾದವನು, ಪರೀಕ್ಷೆ ಮಾಡಿ ಯು ಡಿಸರ್ವ್ ಇಟ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆ ಸಂದರ್ಭದಲ್ಲಿ ಯಮ ಹೇಳೋ ಮಾತು ನಚಿಕೇತನಿಗೆ, ಇದು ಈವರೆಗೆ ದೇವತೆಗಳಿಗೂ ಗೊತ್ತಿಲ್ಲ, ಅದಕ್ಕಾಗಿ ಇನ್ನು ಮುಂದಕ್ಕೆ ನಿನ್ನ ಹೆಸರಿನಲ್ಲಿ ಇದು ಪ್ರಸಿದ್ಧಿ ಆಗ್ಲಿ. ಇದು ನಾಚಿಕೇತಮಗ್ನಿ, ಆತ್ಮದ ಬಗ್ಗೆ ತಿಳಿಸ್ತಾ ಇದ್ದಾನೆ. ಅದರಿಂದ ನಾಚಿಕೇತಮಗ್ನಿಂ ಕಾಮಗ್ನಿಂ ಚಿನುತೆ कामग्निं चिनुते कामग्निं चिनुते ಚಾತುರ್ಹೋತ್ರಿಯಮಗ್ನಿಂ ಚಿನ್ವಾನಃ चातुर्होत्रियमग्निं चिन्वानः चातुर्होत्रियमग्निं चिन्वानः कामग्निं चिनुते कामग्निं चिनुते कामग्निं चिनुते वैश्वसृजमग्निं चिन्वानः वैश्वसृजमग्निं चिन्वानः वैश्वसृजमग्निं चिन्वानः कामग्निं चिनुते कामग्निं चिनुते कामग्निं चिनुते उपानुवाक्यमाशुमग्निं चिन्वानः उपानुवाक्यमाशुमग्निं चिन्वानः उपानुवाक्यमाशुमग्निं चिन्वानः कामग्निं चिनुते कामग्निं चिनुते कामग्निं चिनुते इममारुणकेतुकमग्निं चिन्वान इति इमारुणकेतुकमग्निं चिन्वान इति इमारुणकेतुकमग्निं चिन्वान इति वृषावा अग्निः वृषावा अग्निः वृषावा अग्निः वृषाणौ सर्गस्फालयेत् वृषाणौ सर्गस्फालयेत् वृषाणौ सर्गस्फालयेत् अन्येत आस्य यज्ञः अन्येरास्य यज्ञः अन्येरास्य यज्ञः ಅಕಾರ ಬರ್ಬೇಕು, ಅಕಾರ ಕೇಳಿಸ್ತು. अन्येत आस्य यज्ञः अन्येरास्य यज्ञः अन्येरास्य यज्ञः तस्मान्नानुषज्यः 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 सोत्तरवेदिषु क्रतुषु चिन्वीत सोत्तरवेदिषु क्रतुषु चिन्वीत सोत्तरवेदिषु क्रतुषु चिन्वीत उत्तरवेद्यागह्यग्निश्चीयते 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 ಈಗ ಮಕ್ಕಳು ಆಗಬೇಕು, ಏನು ಅವ್ರ ಕರ್ಮದಿಂದ ಮಕ್ಕಳಾಗಿರ್ಲಿಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೆ ಒಂದು ವಿಧಾನಗಳು ಇದ್ರಲ್ಲಿ ಹೇಳ್ಬೇಕಾದ್ರೆ, ಈ ಶ್ರಾದ್ದ ಆದ್ಮೇಲೆ ಶ್ರಾದ್ದದೀಯ ಪಿಂಡ ಪ್ರದಾನ ಮಾಡುತ್ತಲ್ಲ, ಆ ಪಿಂಡವನ್ನ ಎಲ್ಲ ಇಡ್ತೀವ ಇಲ್ವಾ,
ಏತತ್ತೆ ಪಿತಾಮಹ ಎಲ್ಲ ಆ ಮದ್ಯದ ಪಿಂಡಗಳನ್ನ ಒಂದು ಚೂರು ತೆಗೆದ್ಬಿಟ್ಟು ಮದುವೆ ಆಗದೆ ಇರೋ ದಂಪತಿಗಳಿಗೆ ಕೊಟ್ರೆ ಮಕ್ಕಳಾಗತ್ತೆ ಅಂತಿದೆ. ಪಿತೃದೇವತೆಗಳ ಕೃಪೆ ಇವರಿಗೆ ಸಂತತಿ ಮುಂದಕ್ಕೆ. ಪ್ರಜಾತಂತಮ್ಮ ವ್ಯವಚ್ಛೇದ್ಸಿ, ಒಂದೊಂದು ಎಷ್ಟು ಅರ್ಥಪೂರ್ಣವಾಗಿ ಬರುವಂತಹದ್ದು ಅಂತ. ಮುತ್ತಾತನೇ ಮೊಮ್ಮಗನಾಗ್ಬಿಡ್ತಾನೆ. ಆತ್ಮಾವೈ ಪುತ್ರನಾಮಾಸಿ ಸಜೀವ ಶರದಶತಂ. ಜಾತಕರ್ಮದಲ್ಲಿ ನನ್ನ ಆತ್ಮವೇ ಪುತ್ರನಾಗಿ ಜನಿಸಿದ್ದೀಯಾ, ಅಶ್ಮಾಭವ ಕಲ್ಲಿನಂತೆ ದೃಢವಾಗಿರುವ. ಇವೆಲ್ಲ ಜಾತಕರ್ಮದ ಮಂತ್ರಗಳು. ಹೀಗೆ ಪರಿಹಾರಗಳು ಇವುಗಳನ್ನು ಕೂಡ ಅಲ್ಲಿ ಹೇಳಿದೆ, ಯಾವ್ಯಾವ್ದಕ್ಕೇನೇನು ಅಂತ. ಇವೆಲ್ಲ ಒಂದೊಂದೊಂದೊಂದಕ್ಕೂ ಕೂಡ ಇಲ್ಲಿ 4 ಅಗ್ನಿಗಳು. ಚಾತುರ್ಹೋತ್ರಿಯ ಅಗ್ನಿಂ ಚಿನ್ಮಾನಃ. ಏನು 4 ಅಂತಂದ್ರೆ, ಈಗ 3 ಅಗ್ನಿಗಳನ್ನ ಗೃಹಸ್ಥನಾದವನು ಇದ್ ಮಾಡೋದು ಅಂತ. ದಕ್ಷಿಣಾಗ್ನಿ, ಆಹವನೀಯಾಗ್ನಿ, ಔಪಾಸನಾಗ್ನಿ. ಇದು ಈಗ ಔಪಾಸನೆ ಮಾಡುವಂತದ್ದು ಒಂದು ಆಸ್ಪೆಕ್ಟ್. ಈ ಇಷ್ಟಿಗಳನ್ನ ಮಾಡ್ತೀವಲ್ಲ ಅದನ್ನ 14ನೇ ದಿವಸ ಅದು ಒಂದು. ಪ್ರತಿದಿನ ನಡೆಸುವ ವೈಶ್ವದೇವ ಅಗ್ನಿಮುಖದಲ್ಲಿ ಮಾಡ್ಬೇಕಾದ್ರೆ, ಅಂದ್ರೆ ಪ್ರತಿದಿನ ಆ ಹೋಮದ ಕುಂಡದಲ್ಲಿ ಅಗ್ನಿ ಆಗ್ಬೇಕು. ಅದರಿಂದ ನಡೆಸುವಂತಹದ್ದು 38 ಆಹುತಿಗಳು. ಸೊ ಇಷ್ಟಿ ಬೇರೆ, ಇದು ಬೇರೆ, ಒಂದೊಂದು ಕೂಡ ಇವುಗಳನ್ನ ಏನೇನು ನಡೆಸ್ಬೇಕು ಅದನ್ನೆಲ್ಲ ನಡೆಸ್ಬೇಕು ಇವರು. ಅದರಿಂದ ಬರುವಂತ ಸೋತ್ತರ ವೇದಿಷ ಆಯ್ತಲ್ವಾ. ಉತ್ತರ ವೇದ್ಯ ಯಾಗ ಇಲ್ಲಿ ಗೆ ಗಾವತ್ತು ಬರ್ಬೇಕಮ್ಮ. ಉತ್ತರ ವೇದ್ಯಾಗ ಅಗ್ನಿ. ಹಾ ಕರೆಕ್ಟ್, ಯು ಆರ್ ರೈಟ್. ಯಾಕೆ ಗೊತ್ತಾ, ಹಿ ಯಾವತ್ತಿದೆ ಸಂಯುಕ್ತಾಕ್ಷರ, ಅದರಿಂದ ಗಾವತ್ ಬರ್ಬೇಕು. ಉತ್ತರ ವೇದ್ಯಾಗಹ್ಯಗ್ನಿಶ್ಚಯ್ಯತೆ. ಉತ್ತರ ವೇದ್ಯಾಗಹ್ಯಗ್ನಿಶ್ಚೀಯತೆ. ಉತ್ತರ ವೇದ್ಯಾಗಹ್ಯಗ್ನಿಶ್ಚೀಯತೆ. 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 ಪ್ರಜಾಕಾಮಶ್ಚಿನ್ವೀತ. 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 ರಾಜಾಪತ್ಯೋ ವಾ ಯೇಷೋ ಅಗ್ನಿಃ. ರಾಜಾಪತ್ಯೋ ವಾ ಯೇಷೋ ಅಗ್ನಿಃ. ರಾಜಾಪತ್ಯೋ ವಾ ಯೇಷೋ ಅಗ್ನಿಃ. ವಿವಾಹ ಇದೆಯಲ್ಲ ಅದೊಂದು ಯಜ್ಞ. ಪ್ರಾಜಾಪತ್ಯ ಗೊತ್ತೈತೆ. ಇದು ರಾಕ್ಷಸ ಪೈಶಾಚ ಇವೆಲ್ಲ ಹೇಳುತ್ತಲ್ಲ. ಈಗ ಹಿರಿಯರು ನೋಡಿ ಜಾತಕಾನುಕೂಲ ಎಲ್ಲ ನೋಡ್ಬಿಟ್ಟು ಮಾಡುವಂತ ವಿಧವಾ ಇದೆಯಲ್ಲ, ಇದು ಪ್ರಾಜಾಪತ್ಯ ವಿವಾಹ. ಪ್ರಾಜಾಪತ್ಯ ಯೇಷೋ ಅಗ್ನಿ. ಪ್ರಾಜಾಪತ್ಯ ಪ್ರಜಾ, ಅದೇ ತಾನೆ. ಪ್ರಾಜಾಪತ್ಯ ಪ್ರಜಾ. ಪ್ರಾಜಾಪತ್ಯ ಪ್ರಜಾ. ಪ್ರಜಾವಾನ್ ಭವತಿ. ಪ್ರಜಾವಾನ್ ಭವತಿ. ಪ್ರಜಾವಾನ್ ಭವತಿ. ಯಾ ಏವಂ ವೇದ. ಏವಂ ವೇದ. ಯ ಏವಂ ವೇದ. ಪಶುಕಾಮಶ್ಚಿನ್ವೀತ. 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 ಸಂಜ್ಞಾನಂ ವಾ ಏತತ್ ಪಶೂನಾಂ. ಸಂಜ್ಞಾನಂ ವಾ ಏತತ್ ಪಶೂನಾಂ. ಸಂಜ್ಞಾನಂ ವಾ ಏತತ್ ಪಶೂನಾಂ. ಯದಾಪಃ. 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 ಪಶೂನಾಮೇವ ಸಂಜ್ಞಾನೇಗ್ನಿಂ ಚಿನುತೆ. ಪಶೂನಾಮೇವ ಸಂಜ್ಞಾನೇಗ್ನಿಂ ಚಿನುತೆ. ಪಶೂನಾಮೇವ ಸಂಜ್ಞಾನೇಗ್ನಿಂ ಚಿನುತೆ. ಪಶುಮಾನ್ ಭವತಿ. ಪಶುಮಾನ್ ಭವತಿ. ಪಶುಮಾನ್ ಭವತಿ. ಅವನು ಪಶುಮಾನ್ ಭವತಿ ಅಂದ್ರೆ ಸಂಪತ್ತು. ಪಶು ಅಂದ್ರೆ ಹಸುಗಳು ಅಂತಲ್ಲ. ಇಲ್ಲಿ ಹಿಂದೆ ಎಲ್ಲ ಒಬ್ಬನ ಐಶ್ವರ್ಯ ಕೌಂಟ್ ಮಾಡ್ತಾ ಇದ್ದಿದ್ದ ಅವನಲ್ಲಿ ಎಷ್ಟು ಹಸು ಇದೆ ಅಂತ. 200 ಹಸುಗಳು ಇದ್ರೆ ಬಿಗ್ ಶಾಟ್. ಈಗ ಎಷ್ಟೋ ಮನೆಗಳಿದೆ, ಇಲ್ಲ ಶೇರ್ಸ್ ಇದ್ರಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿದೀನಿ, ನನ್ನ ಅಸೆಟ್ಸ್ ಇಷ್ಟು ಮೂವಬಲ್ಲು ಇಮೂವಬಲ್ಲು, ಇವಕ್ಕೆಲ್ಲ ಪಶು ಸಂಪತ್ತು ಅಂತ ಹೇಳುವಂತದ್ದು. ಯಾ ಏವಂ ವೇದ. ಯ ಏವಂ ವೇದ. ಯ ಏವಂ ವೇದ. ವೃಷ್ಟಿಕಾಮಶ್ಚಿನ್ವೀತ. 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 ಆಪೋ ವೈ ವೃಷ್ಟಿಃ. ಆಪೋ ವೈ ವೃಷ್ಟಿಃ.
आपो वै वृष्टिः पर्जन्यो वर्षुको भवति पर्जन्यो वर्षुको भवति पर्जन्यो वर्षुको भवति य एवं वेद य एवं वेद य एवं वेद आमया विचिन्वित आमया विचिन्वित आमया विचिन्वित आपो वै भेषजम् आपो वै भेषजम् आपो वै भेषजम् भेषजमेवास्मै करोति भेषजमेवास्मै करोति भेषजमेवास्मै करोति ಶಾಂತಿನಲ್ಲಿ ಈ ಮಂತ್ರ ಹೇಳ್ತೀವಿ. ಆಪೋ ವೈ ಭೇಷಜಂ, ಆ ನೀರು ಮಂತ್ರಪೂತವಾದದ್ದು, ಎಲ್ಲ ರೋಗಗಳಿಗೆ ಪರಿಹಾರ, ಓ ಔಷಧಿ. ಸರ್ವಮಾಯುರೇತಿ सर्वमायुरेति सर्वमायुरेति ಅಭಿಚರಗಶ್ಚಿನ್ವೀತ अभिचरगश्चिन्वीत अभिचरगश्चिन्वीत ವಜ್ರೋ ವಾ ಆಪಃ वज्रो वा आपः वज्रो वा आपः ವಜ್ರಮೇವ ಭ್ರಾತೃವ್ಯೇಭ್ಯಃ ಪ್ರಹರತಿ वज्रमेव भ्रातृव्येभ्यः प्रहरति वज्रमेव भ्रातृव्येभ्यः प्रहरति ಶೃಣುತಯೇನಂ शृणुतयेनं शृणुतयेनं ತೇಜಸ್ಕಾಮೋ ಯಶಸ್ಕಾಮಃ तेजस्कामो यशस्कामः तेजस्कामो यशस्कामः ಬ್ರಹ್ಮವರ್ಚಸಕಾಮ ಸ್ವರ್ಗಕಾಮಶ್ಚಿನ್ವೀತ ब्रह्मवर्चसकामः स्वर्गकामश्चिन्वीत ब्रह्मवर्चसकामः स्वर्गकामश्चिन्वीत एतावद्वा वा आस्ति एतावद्वा वास्ति एतावद्वा वास्ति यावदेतत् 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 यावदेवास्ति 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 तदवरुन्धे 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 तस्यैतद्व्रतम् तस्यैतद्व्रतम् वर्षति न धावेत् वर्षति न धावेत् वर्षति न धावेत् ಮಳೆ ಬರ್ತಾ ಇದ್ರೆ ಓಡ್ಬಾರ್ದಂತೆ, ಗೊತ್ತೈತೆ? ಎಮ್ಮೆ ಕಣವನು, ಎಮ್ಮೆ ಹಸು ಆದ್ರೆ ಓಡೋಗ್ಬಿಡುತ್ತೆ. ಎಮ್ಮೆ ಮಳೆ ಜ್ವರ ಬರ್ತಾ ಇದ್ರು ನಿಧಾನಕ್ಕೆ ಬರ್ತಾ ಇರುತ್ತೆ. ಯಾಕೆ ಬರಬಾರ್ದು ಅನ್ನೋದು ಕೇಳಿದೆ. ಅಮೃತಂ ವಾ ಆಪಃ अमृतं वा आपः अमृतं वा आपः ಸ್ನಾನಗಳಲ್ಲಿ ಒಂದು 8 ಬಗೆಯ ಸ್ನಾನ ಇದೆ, ಗೊತ್ತೇನು? ನಾವು ಮಾಡೋ ಮಾಮೂಲು ಸ್ನಾನ ನೀರಲ್ಲಿ ಮಾಡ್ತೀವಲ್ಲ, ಇದೊಂದು ಸ್ನಾನ. ಈ ಅಪವಿತ್ರ ಪವಿತ್ರವ ಸರ್ವಾವಸ್ಥಾಂಗ ಇದು ಮಂತ್ರ ಸ್ನಾನ. ಈ ಹಸುಗಳು ಸಾಯಂಕಾಲ ವಾಪಸ್ ಬರುತ್ತವಲ್ಲ, ಆಮೇಲೆ ಆ ಧೂಳು ಬರ್ತಾ ಇದೆಯಲ್ಲ, ಆ ಧೂಳು ನಿಮ್ಮ ಮೇಲೆ ಬಿದ್ರೆ ಅದೊಂದು ಇದು ಪವಿತ್ರ ಸ್ನಾನ. ಗೋಧೂಳಿನಿಂದ ಮಾಡುವಂತಹದ್ದು. ಬಿಸಿಲು, ಮಳೆ ಬರ್ತಾ ಇದ್ದಾಗ ಬಿಸಿಲಿದ್ರೆ ಆ ಮಳೆ ಹನಿಗಳಿಗೆ ಸೂರ್ಯನ ಕಿರಣಗಳು ಬರ್ತಾವ, ಅದಕ್ಕೆ ದಿವ್ಯ ಸ್ನಾನ ಅಂತ ಹೆಸರು. ಎಲ್ಲ ಅನೇಕ ಕರ್ಮಗಳು ಪರಿಹಾರ ಆಗೋದು. ಬಿಸಿಲು ಜೋರಾಗಿದ್ದ ಮಳೆ ಬಂತು ಅಂದ್ರೆ ಹೋಗಿ ನಿಂತ್ಕೋಬೇಕು, ದಿವ್ಯ ಸ್ನಾನ ಇದು. ಹೀಗೆ ಅನೇಕ ಸ್ನಾನಗಳು. ಹಾಗೆ ವಶ್ಯತಿ ನ ಧಾವೇತ್, ಅಮೃತಂ ವಾ ಆಪಃ ಅಮೃತಸ್ಯಾನಂತರಿತ್ಯೈ अमृतस्यानन्तरित्यै अमृतस्यानन्तरित्यै नाप्सु मूत्रपुरीशं कुर्यात् नासुमूत्रपुरीशं कुर्यात् नासुमूत्रपुरीशं कुर्यात् ನ ಅಪ್ಸು ಮೂತ್ರ ಪುರೀಶಂ ಕುರ್ಯಾತೆ. ನಂಬರ್ 1 2 ಎಲ್ಲ ನೀರಿನ ಒಳಗಡೆ ಮಾಡಬಾರ್ದು. ನ ನಿಷ್ಠೀವೇತ್, ನನಿಷ್ಠೀರೇತ್ ನನಿಷ್ಠೀರೇತ್ ಬಾಯಿ ಮುಕ್ಕಳಿಸ್ಬಿಟ್ಟು ಅಲ್ಲೇನೆ ಉಗಿಬಾರ್ದು ನೀರೊಳಗಡೆ, ಗೊತ್ತೈತೆ? ಅಮೃತ ಇದು ನ ವಿವಸನ ಸ್ನಾಯಾತ್, ನ ವಿವಸನಸ್ನಾಯಾತ್ ನ ವಿವಸನಸ್ನಾಯಾತ್ ವೇದದ ಆಧಾರಗಳು ಇದೆಲ್ಲ. ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಮನೆಯಲ್ಲೇನೆ ಮಾಡ್ಕೊಳ್ಳಿ. ನಿಮ್ ಬಾತ್ರೂಮ್ ಬಾಗ್ಲ ಹಾಕ್ಬಿಟ್ಟಿದ್ಯಲ್ಲ ಅಂತ ಬರೀ ಮೈನ ಸ್ನಾನ ಮಾಡ್ಬಾರ್ದು. ಅಟ್ಲೀಸ್ಟ್ ಒಂದು ಅಂತರ್ವಾಸ ಇರ್ಬೇಕು.
ಅಂಡರ್ ವೇರ್ ಇದೆಯಲ್ಲ, ಅಂತರ್ವಾಸ, ಒಳಗಡೆ ಬಟ್ಟೆ. ಸ್ತ್ರೀಯರು ಅಷ್ಟೇ, ಇನ್ನರ್ ವೇರ್ಸ್ ತೆಗೆದು ಸ್ನಾನ ಮಾಡಬಾರ್ದು. ಗುಹ್ಯೋ ವಾಯುಷೋಗ್ನಿ ಮುಂದಕ್ಕೆ ಅಲ್ಲೇ ಬರುತ್ತೆ, ಗೊತ್ತೈತೆ. ನ ವಿವಸನ ಸ್ನಾಯಾತ್, ಎಲ್ಲದನ್ನು ಹೇಳುತ್ತೆ. ಹಸ್ವಾದ್ರೆ ತಿನ್ಬೇಕದನ್ನ ಹೇಳಲ್ಲ. ಹಸ್ವಾದಾಗ ನೀವು ತಿಂತೀರಿ, ಆದ್ರೆ ಏನ್ ತಿನ್ಬೇಕು, ಎಷ್ಟ್ ತಿನ್ಬೇಕು, ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಲ್ಲವೂ ಕೂಡ ವೇದದಲ್ಲಿದೆ. ಎಂತದನ್ನ ತಿನ್ಬೇಕು, ವೇದದಲ್ಲಿ ಎಲ್ಲ ಇದೆ. ಅಂದ್ರೆ ಹಸ್ವಾದಾಗ ತಿನ್ನು ಅನ್ನೋದನ್ನ ವೇದ ಹೇಳಲ್ಲ. ಹಸ್ವಾದಾಗ ನೀನ್ ಆಟೋಮೆಟಿಕ್ ಹೋಗ್ತೀಯ, ವಿಲ್. ಇಲ್ದಿದ್ರೆ ಅನಶನಯ ಮೃತ್ಯುರೇವ ಅದು. ಹಾಗಾಗಿ ನ ವಿವಸನ ಸ್ನಾಯಾತ್. ಗುಹ್ಯೋ ವಾ ಯೇಷೋ ಅಗ್ನಿ, ಗುಹ್ಯೋ ವಾ ಯೇಷೋ ಅಗ್ನಿಃ, ಗುಹ್ಯೋ ವಾ ಯೇಷೋ ಅಗ್ನಿಃ. ನಮ್ಮ ಆಚರಣೆಗಳಲ್ಲಿ ಎಷ್ಟು ತಪ್ಪಾಗುತ್ತೆ ನೋಡಿ. ಪೂರ್ಣವಾಗಿ ನಗ್ನನಾಗಿರುವ ಸ್ತ್ರೀ ಶರೀರವನ್ನು ನೋಡಬಾರ್ದಂತೆ. ಎಕ್ಸೆಪ್ಟ್ ಇವನು ಏನೋ ಪುತ್ರ ಕಾಮದಿಂದ ಬಯಸಿ ಅವರಿಬ್ಬರು ಸೇರುವಂತ ಸಮಯ ಬಿಟ್ರೆ, ಬೇರೆ ಟೈಮ್ ನಲ್ಲಿ ಯಾವುದೇ ಸ್ತ್ರೀಯನ್ನ ನಗ್ನರಾಗಿರೋದನ್ನ ನೋಡಬಾರ್ದು. ಇವೆಲ್ಲ ಹೇಳುವಂತಹದ್ದು. ಗುಹ್ಯ ವಾ ಯೇಷೋ ಅಗ್ನಿ ಏತಸ್ಯಾಗ್ನೇರನತಿದಾಹಾಯ, ಏತಸ್ಯಾಗ್ನೇರನತಿದಾಹಾಯ, ಏತಸ್ಯಾಗ್ನೇರನತಿದಾಹಾಯ. ನ ಪುಷ್ಕರ ಪರ್ಣಾನಿ ಹಿರಣ್ಯಂ ವಾಧಿತಿಷ್ಠೇತ್. ನ ಪುಷ್ಕರಪರ್ಣಾನಿ ಹಿರಣ್ಯಂ ವಾಧಿತಿಷ್ಠೇತ್. ನ ಪುಷ್ಕರಪರ್ಣಾನಿ ಹಿರಣ್ಯಂ ವಾಧಿತಿಷ್ಠೇತ್. ದುಡ್ಡಿನೊಳಗೆ ಇದು ನೀರಿನೊಳಗೆ ಕಾಯಿನಗಳನ್ನ ಹಾಕಬೇಡಿ ಅಂತ ಇದು. ಹಿರಣ್ಯಂ ವಾಧಿತಿಷ್ಠೇತ್ ಬಹಳ ಬಹಳ ಮುಖ್ಯವಾದದ್ದು. ಎಲ್ಲ ಕಡೆನಲ್ಲೂ ಮಾಡ್ತಾರೆ. ಈಗ ಆ ಶ್ರೀರಂಗಪಟ್ಟಣದಲ್ಲಿ ನೀವು ಕಾವೇರಿ ಸ್ನಾನದಲ್ಲಿ ನೋಡಿ, ಎಷ್ಟು ಜನ ಕಾಯಿನಗಳನ್ನ ಹಾಕಿರ್ತಾರೆ ಗೊತ್ತಾ. ಅಲ್ಲೊಬ್ಬ ಹುಡುಗ, ಒಂದ್ 6 ವರ್ಷದವನು, ಬರೀ ಒಂದ್ ಚಡ್ಡಿ, ಅವನಲ್ಲಿದ್ದ. ನೋಡ್ತಾನೆ ಏನ್ ಮಾಡ್ತಾ ಇದ್ದಾನೆ ಅಂತಂದೆ. ಪಕ್ಕದಲ್ಲಿ ಕೈ ಇಟ್ಕೊಂಡ್ಬಿಟ್ಟು ಹಿಂಗ್ ನೋಡೋದು, ನೋಡ್ಬಿಟ್ಟು ತಲೆ ಬಗ್ಸಿ ಒಳಗಡೆ ಹೋಗಿ ಅದನ್ನ ಇಟ್ಕೊಳ್ಳೋದು. ಕೈ ಜಾರ್ತು ಅಂದ್ರೆ ಓಟ. ನೀವು ಕಾಯಿನ ಹಾಕಿದ್ರಿಂದ ಒಂದು ಜೀವದ ಹೋಗಿದ್ದಕ್ಕೆ ಹೊಣೆಗಾರ ನೀವ್ ಹಾಕ್ತೀರಿ. ಸೊ ದುಡ್ಡನ್ನ ನೀರಿನಲ್ಲಿ ಹಾಕಬಾರ್ದು. ನ ಪುಷ್ಕರ ಪರ್ಣೇ ಹಿರಣ್ಯ, ಪುಷ್ಕರ ಪರ್ಣಾನಿ ಹಿರಣ್ಯಂ ವಾ ಅಧಿತಿಷ್ಠೇತ್. ಏತಸ್ಯಾಗ್ನೇರನಭ್ಯಾರೋಹಾಯ, ಏತಸ್ಯಾಗ್ನೇರನಭ್ಯಾರೋಹಾಯ, ಏತಸ್ಯಾಗ್ನೇರನಭ್ಯಾರೋಹಾಯ. ನ ಕೂರ್ಮಸ್ಯಾಶ್ನೇಯಾತ್, ಮಸ್ಯಾಶ್ನೀಯಾತ್, ನ ಕೂರ್ಮಸ್ಯಾಶ್ನೀಯಾತ್. ನೋದಕಸ್ಯ ಘಾತುಕಾನ್ಯೇವ ಮೋದಕಾನಿ ಭವಂತಿ. ನೋದಕಸ್ಯ ಘಾತುಕಾನ್ಯೇನ ಮೋದಕಾನಿ ಭವಂತಿ. ನೋದಕಸ್ಯ ಘಾತುಕಾನ್ಯೇನ ಮೋದಕಾನಿ ಭವಂತಿ. ಅಘಾತುಕಾ ಆಪಃ, ಅಘಾತುಕಾ ಆಪಃ, ಅಘಾತುಕಾ ಆಪಃ. ಯ ಏತಮಗ್ನಿಂ ಜನುತೆ, ಯ ಏತಮಗ್ನಿಂ ಚಿನುತೆ, ಯ ಏತಮಗ್ನಿಂ ಚಿನುತೆ. ಯವುಚೈನಮೇವಂ ವೇದ, ಯ ಉಚೈನಮೇವಂ ವೇದ, ಯ ಉಚೈನಮೇವಂ ವೇದ. ಚಿನುತೆ ಚಿನುತೆ ಪ್ರಜಾ ಕಾಮಶ್ಚಿನ್ವಿತ ಯ ಏವಂ ವೇದ ಬೋಧಾ ವೇದಶ್ನಿಯಾ ವೇದಶ್ನಿಯಾ ಚತ್ವಾರಿ ಚ. ಚಿನುತೆ ಚಿನುತೆ ಪ್ರಜಾ ಕಾಮಶ್ಚಿನ್ವಿತ ಯ ಏವಂ ವೇದ ಬೋಧಾ ವೇದಶ್ನಿಯಾ ಚತ್ವಾರಿ ಚ. ಚಿನುತೆ ಚಿನುತೆ ಪ್ರಜಾ ಕಾಮಶ್ಚಿನ್ವಿತ ಯ ಏವಂ ವೇದ ಬೋಧಾ ವೇದಶ್ನಿಯಾ ಚತ್ವಾರಿ ಚ. ಇಮಾನುಕಂ ಭುವನಾಸೀಷಧೇಮ, ಇಮಾನುಕಂ ಭುವನಾಸೀಷಧೇಮ, ಇಮಾನುಕಂ ಭುವನಾಸೀಷಧೇಮ. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ವ ನಿರಾಕರಣ ಧಾರಯಿತಾ ಭೂಯಾಸಂ ಕರ್ಣಯೋಶ್ರುತಂ ಮಾಚ್ಯೋಢ್ವಂ ಮಮಾಮುಷ್ಯವೋ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.